ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ಧರ್ಮಸ್ಥಳ ಷಡ್ಯಂತ್ರದ ಶೋಧಕ್ಕಿಳಿದ ಇಡಿ, ಒಡನಾಡಿ ಸಂವಾದ NGO ಖಾತೆ ಜಾಲಾಟ. ಯೂಟ್ಯೂಬರ್ಗಳಿಗೂ ಕಾದಿದೆಯಾ ಶಾಕ್. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯ, 3 ದಿನ ಮತ್ತೆ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆ. ಮಂಡ್ಯ, ತಮಿಳುನಾಡಲ್ಲಿ ಮಹಜರಿಗೆ ಪ್ಲಾನ್. ಕಿಲ್ಲಿಂಗ್ ಸ್ಟಾರ್ಗೆ ಕಾಡ್ತಿದೆ ಬಳ್ಳಾರಿ ಭೂತ. ದರ್ಶನ್ ಸ್ಥಳಾಂತರ ಭವಿಷ್ಯಕ್ಕೆ ಕ್ಷಣಗಣನೆ. ಪವಿತ್ರ ಜಾಮೀನು ಕನಸು ನುಚ್ಚು ನೂರು. ವಿವಾದಕ್ಕೀಡಾಯಿತು ಬೆಂಗಳೂರಿನ ಈದ್ ಮಿಲಾದ್ ಕಾರ್ಯಕ್ರಮ. ಆಯೋಜಕರು ಗಾಳಿಗೆ ತೂರಿದ್ರ ನಿಯಮ. ಕ್ರಮಕ್ಕೆ ಆಗ್ರಹಿಸಿ ವಕೀಲ ಗಿರೀಶ್ ಭಾರದ್ವಾಜ್ ಪತ್ರ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಹಲ್ಚಲ್. ಬಿಜೆಪಿ ಬಾಗಿಲು ತಟ್ಟಿದ್ರ KN ರಾಜಣ್ಣ. ಬಾಲಕೃಷ್ಣ ಆರೋಪಕ್ಕೆ ರಾಜೇಂದ್ರ ಸಿಡಿಗುಂಡು. ನಮಸ್ಕಾರ, ಇದು ಬಿಗ್ ಮಾರ್ನಿಂಗ್. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಕೇಸ್ಗೆ ಇದೀಗ ಇಡಿ ಎಂಟ್ರಿ ಆಗಿದೆ. ಬುರುಡೆ ಗ್ಯಾಂಗ್ನ ಹಣದ ಮೂಲ ಶೋಧಕ್ಕೆ ಹಿಡಿದಿರುವಂತ ಜಾರಿ ನಿರ್ದೇಶನಾಲಯ 2 NGOಗಳ ಬೆನ್ನತ್ತಿದೆ. ಇಡಿ ತನಿಖೆಯ ಅಸಲಿ ಆಟ ಈಗ ಶುರುವಾಗ್ತಾ ಇದೆ. ಯಾರೆಲ್ಲ ಇದರಲ್ಲಿ ಷಡ್ಯಂತ್ರ ರೂಪಿಸಿದ್ದಾರೋ, ಯಾರೆಲ್ಲ ವಿದೇಶದಿಂದ ದುಡ್ಡನ್ನ ಪಡೆದಿದ್ದಾರೆ ಅನ್ನುವಂಥ ಆರೋಪವನ್ನ ಎದುರಿಸ್ತಿದ್ದಾರೋ ಅವರಿಗೆ ನಡುಕ ಶುರುವಾಗಿದೆ. ಬುರುಡೆ ಗ್ಯಾಂಗ್ ಹಣದ ಮೂಲಕ್ಕೆ ಇಡಿ ಇಕ್ಕಳ. ಒಡನಾಡಿ ಸಂವಾದ NGOಗಳ ಮೇಲೆ ಕಣ್ಣು. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ ಬೇರು ಧರ್ಮಸ್ಥಳದಿಂದ ದೆಹಲಿವರೆಗೂ ಹಬ್ಬಿದೆ. ಮಂಗಳೂರಿನಿಂದ ಮೈಸೂರು, ಬೆಂಗಳೂರಿನಿಂದ ತಮಿಳುನಾಡಿನ ಸತ್ಯಮಂಗಲಕ್ಕೂ ಇದರ ರೆಂಬೆ ಕೊಂಬೆಗಳು ಕವಲೊಡೆದಿವೆ. ಇದೀಗ ಷಡ್ಯಂತ್ರಕ್ಕೆ ಫಾರಿನ್ ಫಂಡ್ ಬಂದಿರೋ ಅನುಮಾನವೂ ಇದ್ದು, ತನಿಖೆಯ ಅಖಾಡಕ್ಕೆ ಇದೀಗ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ ವಿದೇಶಿ ಹಣ ಬರ್ತಿರುವ ಬಗ್ಗೆ ಈ ಮೊದಲೇ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದು. ಆ ಬಳಿಕ ಹಿಂದೂ ಕಾರ್ಯಕರ್ತ ತೇಜಸ್ ಗೌಡ ಇಡಿಗೆ ಪತ್ರ ಸಹ ಬರೆದಿದ್ರು. ಮೊನ್ನೆ ತಾನೇ ಪ್ರತ್ಯಕ್ಷವಾದ ಮಾಸ್ಕ್ ಲೇಡಿ ಸಹ ನಾನು 2 ವರ್ಷದಿಂದ ಒಡನಾಡಿ ಸಂಸ್ಥೆಯ ಸಂಪರ್ಕದಲ್ಲಿ ಇರೋದಾಗಿ ಹೇಳಿದ್ದು, ಒಡನಾಡಿ ಸಂಸ್ಥೆ ಮೇಲೆ ಇಡಿ ಕಣ್ಣು ಬೀಳುವಂತೆ ಮಾಡಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ಜಾರಿ ನಿರ್ದೇಶನಾಲಯ ಫೆಮಾ ಅಂದ್ರೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಡಿ ಕೇಸ್ ದಾಖಲಿಸಿದೆ. 2 ದೂರುಗಳ ಅಡಿಯಲ್ಲಿ ಇಡಿಯಿಂದ ತನಿಖೆ ಆರಂಭವಾಗಿದ್ದು, ಒಡನಾಡಿ ಮತ್ತು ಸಂವಾದ NGOಗಳ ಮೇಲೆ ಕಣ್ಣಿಟ್ಟಿದೆ. ಈ NGOಗಳ ವಿರುದ್ಧ ವಿದೇಶದಿಂದ ಫಂಡಿಂಗ್ ಮಾಡಿರುವ ಆರೋಪ ಕೇಳಿಬಂದಿದ್ದು, ಒಡನಾಡಿ ಮತ್ತು ಸಂವಾದದ ಬ್ಯಾಂಕ್ ಖಾತೆಗಳನ್ನು ಶೋಧಿಸಲಾಗುತ್ತಿದೆ. ಒಡನಾಡಿಯ 2 ಹಾಗೂ ಸಂವಾದದ 4 ಬ್ಯಾಂಕ್ ಖಾತೆ ಮೇಲೆ ಇಡಿ ಕಣ್ಣು ಬಿದ್ದಿದ್ದು, 5 ವರ್ಷಗಳ ವ್ಯವಹಾರದ ಬಗ್ಗೆ ಬ್ಯಾಂಕ್ನಿಂದ ಮಾಹಿತಿ ಕೇಳಿದೆ. ಇನ್ನು ಇಡಿ ತನಿಖೆ ಕುರಿತು ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಇಡಿ ಅಧಿಕಾರಿಗಳು ತನಿಖೆ ಮಾಡೋದಾದ್ರೆ ಮಾಡಲಿ, ತನಿಖೆಗೆ ನಾವು ಬೇಡ ಎನ್ನಲ್ಲ ಅಂತ ಹೇಳಿದ್ರು. ಅವರು ಫಂಡ್ ಇದರಲ್ಲಿ ಇನ್ವಾಲ್ವ್ ಆಗಿದೆ, ಈ ಷಡ್ಯಂತ್ರ ಮಾಡಲಿಕ್ಕೆ ಫಂಡ್ ಬಳಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅದೊಂದು ತನಿಖೆ ಶುರುವಾಗಿ. ಅವರು ತನಿಖೆ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ, ಅವ್ರ ತನಿಖೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗುತ್ತಾ? ಅವ್ರಿಗೆ ಅವ್ರದ್ದೇ ಬೇರೆ ಆ್ಯಂಗಲಲ್ಲಿ ಮಾಡ್ಕೊಳ್ತಾಳೆ. ಹಣಕಾಸಿನ ವಿಚಾರ ಇರ್ಬೋದು, ಬೇರೆ ಇರ್ಬೋದು, ಅದನ್ನು ಮಾಡ್ಕೊಳ್ತಾರೆ ಅವರು. ಯೂಟ್ಯೂಬರ್ಗಳ ಮೇಲೂ ಬೀಳುತ್ತಾ ಇಡಿ ಕಣ್ಣು. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದಲ್ಲಿ ಕೆಲ ಯೂಟ್ಯೂಬ್ ಚಾನೆಲ್ಗಳು ಸಹ ಕೈಜೋಡಿಸಿವೆ. ಯೂಟ್ಯೂಬರ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ SITಗೆ ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಬರಗಿ ದೂರು ನೀಡಿದ್ದು, ಇಡಿ ಯೂಟ್ಯೂಬರ್ಗಳ ವಿರುದ್ಧವೂ ತನಿಖೆ ಮಾಡಲಿ ಎಂದು ಆಗ್ರಹಿಸಿದ್ದಾರೆ.
ಯೂಟ್ಯೂಬ್ ಚಾನೆಲ್ಗಳು ಇದರಲ್ಲಿ ಪಾಲ್ದಾರಿದ್ದಾರೆ. ಈ ಕಾನ್ಸ್ಪಿರಸಿಲಿ ಅವರ ಕೈ ಇದೆ, ದುಡ್ಡು ಬಂದಿದೆ, ಬ್ಲ್ಯಾಕ್ ಮನಿ ಬಂದಿದೆ, ಸಿನ್ ಮನಿ ಬಂದಿದೆ, ಪ್ರೊಪಗ್ಯಾಂಡಾ ಮನಿ ಬಂದಿದೆ. ಎಲ್ಲ ದುಡ್ಡು ತಗೊಂಡು ಈ ಥರದ ಒಂದು ನರೇಟಿವನ್ನು ಬಿಲ್ಡ್ ಮಾಡಲಿಕ್ಕೆ ಹಿಂದೂ ಧರ್ಮ ಪುಕ್ಷಟೆ ಬಂದಿಲ್ಲ ಸ್ವಾಮಿ. ನಿಮ್ಮ ನರೇಟಿವನ್ನು ಕಡಿವಾಣ ಹಾಕಲಿಕ್ಕೆ ಇವತ್ತು ನಾನು ಈ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ನಿಮ್ಮಲ್ಲಿ ಸಾಕ್ಷಿಗಳಿದ್ದರೆ ನೀವು ಕೊಡಬೇಕಾಗಿತ್ತು. ಒಂದೆಡೆ ಎಸ್ಐಟಿ ತನಿಖೆಯಲ್ಲಿ ಮಾಸ್ಕ್ ಮ್ಯಾನ್ ಮತ್ತು ಬುರುಡೆ ಗ್ಯಾಂಗ್ನ ನಿಜ ಬಣ್ಣ ಬಯಲಾಗಿದೆ. ತಿಮರೋಡಿ ಗ್ಯಾಂಗ್ ಮೆಂಬರ್ ಚಿನ್ನಯ್ಯ ಧರ್ಮಸ್ಥಳದ ವಿರುದ್ಧ ಕಪೋಲಕಲ್ಪಿತ ಷಡ್ಯಂತ್ರ ರೂಪಿಸಿದ್ದಾಗಿ ಎಸ್ಐಟಿ ಕೋರ್ಟ್ಗೆ ಹೇಳಿದ್ರೆ, ಇದೀಗ ಇಡಿ ಎಂಟ್ರಿ ಬುರುಡೆ ಗ್ಯಾಂಗ್ ಬುಡಕ್ಕೆ ಬಿಸಿ ನೀರು ಸುರಿದಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಅಸಲಿ ಆಟ ಈಗ ಶುರು. ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಇಡಿ ಎಂಟ್ರಿ ಆಗ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ವಿದೇಶಿ ಫಂಡಿಂಗ್ ಅನ್ನ ಬಳಸ್ತಾ ಇರೋರು, ಕುತಂತ್ರ ಷಡ್ಯಂತ್ರ ಮಾಡ್ತಾ ಇರೋರು ಚಳಿ ಬಿಡಿಸೋದಕ್ಕೆ ಇಡಿ ಎಂಟ್ರಿ ಆಗ್ತಾ ಇದೆ. ಈಗ ಅಸಲಿ ಆಟ ಶುರು. ಧರ್ಮಸ್ಥಳದ ವಿರುದ್ಧ ಯಾರೆಲ್ಲ ಪಿತೂರಿ ಮಾಡಿದ್ದಾರೋ, ಆ ಪಿತೂರಿಯ ಹಿಂದೆ ಯಾವ NGOದ ಕೈವಾಡ ಇದೆಯೋ, ಅಪಪ್ರಚಾರಿಗಳಿಗೆ ವಿದೇಶದಿಂದ ಯಾರ್ಯಾರಿಗೆ ಕೋಟಿ ಕೋಟಿ ಹಣ ಬಂದಿದೆಯೋ ಅದೆಲ್ಲವನ್ನ ಕೂಡ ಜಾರಿ ನಿರ್ದೇಶನಾಲಯ ಕೆದಕ್ಲಿಕ್ಕಿದೆ. ಇನ್ನ ಬಹಳ ಮುಖ್ಯವಾಗಿ ಬುರುಡೆ ಗ್ಯಾಂಗ್ ವಿದೇಶಿ ಫಂಡ್ ಮೇಲೆ ಇಡಿಯ ಕಣ್ಣು. ಜಾರಿ ನಿರ್ದೇಶನಾಲಯ ಯಾರೆಲ್ಲ ಫಾರಿನ್ ಫಂಡಿಂಗ್ ರಿಸೀವ್ ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಕಣ್ಣಿಟ್ಟಿದೆ. ವೀಕ್ಷಕರೇ, ತಮಗೆಲ್ಲರಿಗೆ ನೆನಪಿರಬಹುದು, ಈಗಾಗಲೇ ಇಡಿ ಎಂಟ್ರಿ ಆಗಬೇಕು ಅಂತ ಹೇಳಿ ಇಲ್ಲಿಯಿಂದ ಅನೇಕ ಸಂಸದರು ಪತ್ರವನ್ನ ಬರೆದ್ರು. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಯಾರೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅದರ ಹಿಂದೆ ಒಂದು ದೊಡ್ಡದಾದಂಥ ಷಡ್ಯಂತ್ರ ಇದೆ. ಆ ಷಡ್ಯಂತ್ರಕ್ಕೆ ಫಾರಿನ್ ಫಂಡಿಂಗ್ ಆಗ್ತಾ ಇದೆ. ಇದನ್ನ ತನಿಖೆ ಮಾಡಬೇಕು ಅಂತ ಹೇಳಿ ಇಡಿ ಬರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು ಹಲವು ಬಿಜೆಪಿಯ ಸಂಸದರು ಪತ್ರ ಬರೆದಿದ್ರು. ಸೊ ಇದೇ ಫಾರಿನ್ ಫಂಡಿಂಗ್ ಮೇಲೆ ಈಗ ಇಡಿಗೆ ಕಣ್ಣು. ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್. ವಿದೇಶಿ ಫಂಡಿಂಗ್ ಬಗ್ಗೆ ವರದಿ ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಯಾರ್ಯಾರಿಗೆ ವಿದೇಶಿ ಹಣ ಬರ್ತಾ ಇದೆ, ಯಾವ NGOಗೆ ಫಾರಿನ್ ಫಂಡ್ ಬರ್ತಾ ಇದೆ, ಅದನ್ನ ಇವರು ಇಂಥದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ವರದಿ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿಯ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಇಡಿ ಈಗ ತನಿಖೆಗೆ ಇಳಿದಿದೆ. ಬುರುಡೆ ಗ್ಯಾಂಗ್ ಹಣಕಾಸು ಮೂಲ ಕೆದಕೋದಕ್ಕೆ ಇಡಿ ಎಂಟ್ರಿ ಆಗ್ತಾ ಇದೆ. ಅಲ್ಲಿಗೆ ಯಾರೆಲ್ಲ ವಿದೇಶಿ ಹಣವನ್ನ ತೆಗೆದುಕೊಂಡಿದ್ದಾರೋ, ಯಾರೆಲ್ಲ ಕುತಂತ್ರ ಷಡ್ಯಂತ್ರ ಪಿತೂರಿಗಳನ್ನ ಮಾಡ್ತಾ ಇದ್ದಾರೋ ಅವರಿಗೆ ಈಗ ನಡುಕ ಶುರು. ಢವಢವ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ನೇರ ಸಂಪರ್ಕದಲ್ಲಿ. ಧ್ರುವ, ಇಡಿ ಎಂಟ್ರಿ ಆಗ್ತಾ ಇದೆ, ಕೆಲವರಿಗೆ ನಡುಕ ಶುರುವಾಗಿದೆ. ಫಾರಿನ್ ಫಂಡಿಂಗ್ ಅನ್ನುವಂಥ ಗುಮಾನಿ ಏನಿತ್ತು, ಆ NGOಗಳು ಯಾವೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದೆಯೋ ಈಗ ಅವರಿಗೆ ಚಳಿ ಜ್ವರ ಶುರುವಾಯಿತು. ಯಾರೆಲ್ಲ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೋ ಅವರ ಅಸಲಿ ಆಟ ಖತಮ್. ಈಗ ಇಡಿ ಅಸಲಿ ಆಟ ಶುರುವಾಗುತ್ತೆ. ನಾವು ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ನಾವು ಏನೆಲ್ಲ ನಿರೀಕ್ಷೆ ಮಾಡ್ಬೋದು, ಇಡಿಯಿಂದ ಏನೆಲ್ಲ ನಡಿಬಹುದು? ಶ್ರೀಪಾದ್, ಈಗ ಮುಖ್ಯವಾಗಿ ಇಡಿ ಅಧಿಕಾರಿಗಳು ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಆದರೆ ಇದು ECIR ದಾಖಲಿಸಿಕೊಂಡಿಲ್ಲ. ಆದರೆ TC3 ಪ್ರಕರಣವನ್ನ ಸದ್ಯ ಈಗ ಇಡಿ ಅಧಿಕಾರಿಗಳು ದಾಖಲಿಸಿಕೊಂಡು ಕೇಸ್ನ ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿದ್ದಾರೆ. ಇಡಿ ಅಧಿಕಾರಿಗಳಿಗೆ ಫಾರಿನ್ ಫಂಡ್ ಬಗ್ಗೆ ಪತ್ರವನ್ನ ಬರೆದಿದ್ರು. ಅದರ ಆಧಾರದಲ್ಲಿ ಈಗ ಇಡಿ ಅಧಿಕಾರಿಗಳು ಪತ್ರವನ್ನ ಇಡಿ ಅಧಿಕಾರಿಗಳು ಈಗ TC3 ಅನ್ನ ದಾಖಲಿಸಿಕೊಂಡು ಈಗ ಬ್ಯಾಂಕ್ಗಳಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಅದರಲ್ಲಿ 2 NGOಗಳ ಹೆಸರನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು ಒಡನಾಡಿ, ಮೈಸೂರಿನಲ್ಲಿರುವಂತಹ ಒಡನಾಡಿ, ಇನ್ನೊಂದು ಬೆಂಗಳೂರಿನ ಸಂವಾದ ಎನ್ನುವಂತ 2 NGOಗಳೆಲ್ಲ ಬ್ಯಾಂಕ್ ಅಕೌಂಟ್ಗೆ ಫಾರಿನ್ ಫಂಡ್ ಬಂದಿದೆಯಾ ಅಂತ ಹೇಳಿ ನೀವು ಮಾಹಿತಿಯನ್ನ ನೀಡಿ ಕಳೆದ 5 ವರ್ಷದ
ಏನು ಟ್ರಾನ್ಸಾಕ್ಷನ್ ಅನ್ನ ನೀಡಿ ಅಂತ ಹೇಳಿ ಸದ್ಯ ಈಗ ಇಡಿ ಅಧಿಕಾರಿಗಳು ಬ್ಯಾಂಕ್ಗೆ ಪತ್ರವನ್ನ ಬರೆದಿದ್ದಾರೆ. ಇನ್ನು ಈ ಬ್ಯಾಂಕ್ಗೆ ಬೇರೆ ಬೇರೆ ಯಾವುದಾದ್ರೂ ಖಾತೆಗಳು ಅವರು ಪಾನನ್ನ ಕೊಟ್ಟಿರ್ತಾರೆ ನೋಡಿ, ಅದಕ್ಕೆ ಏನಾದರೂ ಬೇರೆ ಬ್ಯಾಂಕ್ ಖಾತೆಗಳು ಲಿಂಕ್ ಆಗಿದೆಯವ, ಅದಕ್ಕೆ ಫಾರಿನ್ ನಿಂದ ಫಂಡ್ ಬಂದಿದ್ಯಾ, ಇವೆಲ್ಲವನ್ನ ಕೂಡ ಚೆಕ್ ಮಾಡುವಂತಹ ಕೆಲಸವನ್ನ ಸದ್ಯ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದರ ಮುಂದಿನ ಭಾಗ ಏನಾದರೂ ಈ ಟ್ರಾನ್ಸಾಕ್ಷನ್ ಆಯ್ತು ಅಂತ ಹೇಳಿದ್ರೆ ಇನ್ನೊಂದು ಭಾಗವನ್ನ ಶುರು ಮಾಡ್ತಾರೆ. PMLA ಆಕ್ಟ್ ಅಡಿ ಪ್ರಕರಣವನ್ನ ದಾಖಲಿಸ್ಕೊಳ್ತಾರೆ. PMLA ಅಡಿ ಪ್ರಕರಣ ದಾಖಲಾಯ್ತು ಅಂತ ಹೇಳಿದ್ರೆ ಈ ಕೇಸ್ನಲ್ಲಿ ಯಾರ್ಯಾರೆಲ್ಲ ಲಿಂಕ್ ಇದ್ದಾರೋ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಬ್ಯಾಕ್ ಟು ಬ್ಯಾಕ್ ರೈಡ್ ಮಾಡಿ ದಾಖಲೆಗ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಇಡಿ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಈಗಾಗಲೇ ಮೇಲ್ನೋಟಕ್ಕೆ ಫಾರಿನ್ ಫಂಡ್ ಬಂದಿರುವಂತಹ ಆರೋಪದ ಬೆನ್ನಲ್ಲಿ ಈಗ ಪ್ರಕರಣ ಆಲ್ರೆಡಿ ದಾಖಲಾಗಿದೆ. ಈ ನೆಕ್ಸ್ಟ್ ಏನಾದರೂ ಇದು ಸಾಬೀತಾಯ್ತು ಅಂದ್ರೆ ಮೊದಲ ಹಂತದ ತನಿಖೆಯಲ್ಲಿ ಈ ಕೇಸ್ನಲ್ಲಿ ಇರುವಂತಹ ಬಿ ಗ್ಯಾಂಗ್ನ ಸದಸ್ಯರಿರ್ಬೋದು, ಈ ಕೇಸ್ ಹಿಂದೆ ಯಾರೆಲ್ಲ ವರ್ಕ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಡ್ತಾರೆ, ಅರೆಸ್ಟ್ ಅನ್ನ ಮಾಡ್ತಾರೆ, ಅವರ ವಿಚಾರಣೆಯನ್ನ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ಈಗ ಇಡಿ ಉರುಳು ಶುರುವಾಗಿರುವಂತದ್ದು. ಈಗಾಗಲೇ ಒಡನಾಡಿ ಸಂಸ್ಥೆ ಏನು ಈ ಧರ್ಮಸ್ಥಳ ಕೇಸ್ನಲ್ಲಿ ವರ್ಕ್ ಅನ್ನ ಶುರು ಮಾಡಿದೆ. ಒಡನಾಡಿ ಸಂಸ್ಥೆಯ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇದರ ನಡುವೆ ಸಂವಾದ ಎನ್ನುವಂತ ಒಂದು NGO ಕೂಡ ಇದರ ಹಿಂದೆ ವರ್ಕ್ ಮಾಡ್ತಾ ಇದೆ ಅಂತ ಆರೋಪ ಇತ್ತು. ಇವೆಲ್ಲದಕ್ಕೆ ಸಂಬಂಧ ಪುಷ್ಟಿ ನೀಡುವಂತೆ ಸದ್ಯ ಈಗ ಇಡಿ ಅಧಿಕಾರಿಗಳು ಒಂದು FIR ಅನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಕಳೆದ 5 ವರ್ಷದಿಂದ ಒಂದ್ ವೇಳೆ ಫಾರಿನ್ ನಿಂದ ಫಂಡ್ ಬಂತು ಅಂತ ಹೇಳಿದ್ರೆ ಇದು ಯಾಕೆ ವರ್ಗಾವಣೆ ಆಯ್ತು, ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದ ಪ್ರತಿಯೊಂದನ್ನ ಕೂಡ ಜಾಲಾಡುವಂತಹ ಕೆಲಸವನ್ನ ಸದ್ಯ ಇಡಿ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಈಗಾಗಲೇ SIT ಅಧಿಕಾರಿಗಳು ಈ ಕೇಸ್ನಲ್ಲಿ ಷಡ್ಯಂತ್ರದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಷಡ್ಯಂತ್ರದ ಆಂಗಲ್ ನಲ್ಲಿ ಚಿನ್ನಯ್ಯನನ್ನ ಮಹಾಜರು ಮಾಡ್ತಾ ಇದ್ದಾರೆ. ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಒಂದ್ ಕಡೆ SIT, ಈಗ ಇಡಿ, ಇವೆರಡರಿಂದ ಕೂಡ ಈಗ ಬಿ ಗ್ಯಾಂಗ್ ನ ಷಡ್ಯಂತ್ರದ ಗುಂಪಿಗೆ ಈಗ ಏನು ಸಂಕಷ್ಟ ಶುರುವಾಗಿದ್ದಂತೂ ಸತ್ಯ. ಇನ್ನೇನು ಇಡಿ ECIR ಅನ್ನ ದಾಖಲಿಸ್ಕೊಳ್ತು ಅಂತ ಹೇಳಿದ್ರೆ ಇಡಿ ಉರುಳಿನಿಂದ ತಪ್ಪಿಸ್ಕೊಳ್ಳೋದು ನಿಜಕ್ಕೂ ಕೂಡ ಕಷ್ಟ. SIT ನೋಟಿಸ್ ಅನ್ನ ಕೊಟ್ಟ ಸಂದರ್ಭದಲ್ಲಿ SIT ಅರೆಸ್ಟ್ ಮಾಡ್ತು ಅಂದ್ರೆ ಸ್ಟೇಟ್ ಪೊಲೀಸರು ಅರೆಸ್ಟ್ ಮಾಡಿದ್ರೆ ಕಾನೂನನ್ನ ಕದ ತಟ್ಟಿ ಅಲ್ಲಿಂದ ಬಚಾವ್ ಆಗ್ತಾರೆ. ಆದ್ರೆ ಇಡಿ ಏನಾದ್ರೂ ಪ್ರಕರಣ ದಾಖಲಿಸ್ಕೊಳ್ತು ಅಂದ್ರೆ ಅದರ ಮಾಹಿತಿ ಈ ಆರೋಪಿಗಳಿಗೂ ಕೂಡ ಗೊತ್ತಿರಲ್ಲ. ಇಡಿ ECIR ದಾಖಲಿಸ್ತು ಅಂದ್ರೆ ಅದಕ್ಕೆ ಯಾವ ಕಾರಣನೂ ಅವರು ನೀಡೋದಿಲ್ಲ. ಹೀಗಾಗಿ ಇಡಿಯಿಂದ ತಪ್ಪಿಸ್ಕೊಳ್ಳೋದು, ಇಡಿ ಬಂಧನದಿಂದ ತಪ್ಪಿಸ್ಕೊಳ್ಳೋದು ಸಾಕಷ್ಟು ಕಷ್ಟ. ಹೀಗಾಗಿ ಬಿ ಗ್ಯಾಂಗ್ಗೆ ಈಗ ಡವ ಶುರುವಾಗಿರುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ. ಇನ್ನ ಬುರುಡೆ ಗ್ಯಾಂಗ್ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯ ಆಗಿದೆ. ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಮ್ಯಾನ್ ಅನ್ನ ಹಾಜರುಪಡಿಸ್ತಾರೆ. 12 ದಿನ ಚಿನ್ನಯ್ಯನ ವಿಚಾರಣೆ ನಡೆದಿದೆ. ಸ್ಥಳ ಹಾಜರಾಗಿದೆ SIT ಇಂದ. ಇದೀಗ ಮತ್ತೆ 3 ದಿನ ಕಸ್ಟಡಿಗೆ ಕೇಳಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಅಧಿಕಾರಿಗಳದನ್ನು ಮಾಡ್ತಾರೆ. ಮತ್ತೆ 3 ದಿನ ಕಸ್ಟಡಿಗೆ ಕೇಳಲಿಕ್ಕೆ ಅಧಿಕಾರಿಗಳು ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ 3 ದಿನಗಳ ಅವಧಿಯಲ್ಲಿ ಮಂಡ್ಯ ಮತ್ತು ತಮಿಳುನಾಡಲ್ಲಿ ಮಹಾಜರ್ ಮಾಡೋ ಪ್ಲಾನ್ ಅನ್ನ ಕೂಡ SIT ಮಾಡಿಕೊಂಡಿದೆ. ಈತ ಆ ಸತ್ಯಮಂಗಲ ಫಾರೆಸ್ಟ್ ಅಲ್ಲಿ ಇದ್ದದ್ದು, ತಮಿಳುನಾಡಲ್ಲಿ LTT ಶಿಬಿರದಲ್ಲಿ, ಮತ್ತೊಂದು ಮಂಡ್ಯ ಮೂಲದವನು, ಮಂಡ್ಯದಲ್ಲಿ ಕೂಡ ಇದ್ದಂಥವನು. ಸೊ ಈ ಮಂಡ್ಯ ಹಾಗೇನೆ ತಮಿಳುನಾಡು, ಇಲ್ಲಿ ಎರಡೂ ಕಡೆ ಮಹಾಜರ್ ಮಾಡೋದಕ್ಕೆ SIT ಅವರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ, ಈ ಮಾಸ್ಕ್ ಮ್ಯಾನ್ ಅನ್ನ ಎಷ್ಟೊತ್ತಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ? ಇನ್ನ 3 ದಿನ ಕಸ್ಟಡಿಗೆ ಕೇಳುವಂತಹ ಎಲ್ಲ ಸಿದ್ಧತೆಯನ್ನ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಈ 3 ದಿನದ ಅವಧಿಯಲ್ಲಿ SIT ಅಧಿಕಾರಿಗಳಿಂದ ಮತ್ತೆ ನಾವು ಏನನ್ನ ನಿರೀಕ್ಷೆ ಮಾಡಬಹುದು? ಶ್ರೀಪಾದ್ ಪಾಟೀಲ್, ಏನು ಈ ಚಿನ್ನಯ್ಯನನ್ನು ಸುಮಾರು 12 ದಿನಗಳ ಕಾಲ SIT ಕಸ್ಟಡಿಗೆ ಪಡೆದಿತ್ತು. ಇವತ್ತು ಕಸ್ಟಡಿ ಅಂತ್ಯಗೊಳ್ಳುತ್ತೆ. ಹೀಗಾಗಿ ಮತ್ತೆ ಆತನನ್ನು ಮೆಡಿಕಲ್ ಟೆಸ್ಟ್ ಮಾಡಿ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಸುಮಾರು 11 ಗಂಟೆ ವೇಳೆಗೆ ಆತನನ್ನು ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿ ಆ ಬಳಿಕ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಆ ಬಳಿಕ 3 ದಿನಗಳ ಕಾಲ ಅಂದರೆ ಮತ್ತೆ 3 ದಿನಗಳ ಕಾಲ ಆತನನ್ನು ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಬಹುತೇಕ ದಟ್ಟ ಆಗಿದೆ. ಈ ಒಂದು 3 ದಿನಗಳಲ್ಲಿ ಆತನನ್ನು ತೀವ್ರವಾಗಿ
ತೀವ್ರವಾಗಿ ಮತ್ತೆ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಅಂದರೆ 12 ದಿನಗಳ ಕಾಲ ಬೇರೆ ಬೇರೆ ರೀತಿಯಾದಂಥ ವಿಚಾರಣೆ ಆಗಿದೆ. ಜೊತೆಗೆ ಬೆಂಗಳೂರಿನಲ್ಲೂ ಕೂಡ 2 ದಿನಗಳ ಕಾಲ ಮಹಜರು ಆಗಿದೆ. ಆ ಬಳಿಕ ಉಜಿರೆಯ ಆತ ಉಳಿದುಕೊಂಡಿದ್ದಂಥ ಹೋಟೆಲ್ನಲ್ಲೂ ಕೂಡ ಮಹಜರು ನಡೆಸಲಾಗಿತ್ತು. ಈಗ ಆ ಬಳಿಕ ನಿನ್ನೆಯೂ ಕೂಡ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ನಿನ್ನೆ ಯಾವುದೇ ರೀತಿಯಂಥ ಮಹಜರು ಇರಲಿಲ್ಲ, ಆದರೂ ಕೂಡ ಆತನನ್ನು ತೀವ್ರವಾಗಿ ವಿಚಾರಣೆ ಮಾಡಿರುವಂಥದ್ದು. ಇವತ್ತು ಆತನನ್ನು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆತನನ್ನು ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಇದೆ. ಕಸ್ಟಡಿ ಪಡೆದು ಮತ್ತೆ 3 ದಿನಗಳ ಕಾಲ ಹಂತ ಹಂತವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇದರ ಜೊತೆಗೆ ಇವತ್ತು SIT ಅಂದರೆ ಬೆಳ್ತಂಗಡಿಯಲ್ಲಿ ಇರುವಂತಹ SIT ಕಚೇರಿಗೆ SIT ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ಕೂಡ ಭೇಟಿ ನೀಡ್ತಾರೆ. ಪ್ರಣಬ್ ಮೊಹಂತಿ ಅವರು ಭೇಟಿ ನೀಡಿ SIT ಅಧಿಕಾರಿಗಳ ಸಭೆ ಕೂಡ ಮಾಡ್ತಾರೆ. ಅಂದರೆ ಇಷ್ಟುವರೆಗೆ ಆದಂತಹ ಒಂದು ಬೆಳವಣಿಗೆಗಳ ಬಗ್ಗೆ ಸಭೆ ಮಾಡ್ತಾರೆ. ಜೊತೆಗೆ ಇಷ್ಟು ದಿನಗಳ ಅಂದರೆ 12 ದಿನಗಳ ಕಸ್ಟಡಿ ಪಡೆದು ಆತನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಅದರ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿಕ್ಕಿದ್ದಾರೆ. ಈ SIT ತನಿಖಾಧಿಕಾರಿಯಾದಂಥ ಜಿತೇಂದ್ರ ದಯಾಮ್ ಅವರು ಇಷ್ಟು ದಿನಗಳ ಕಾಲ ನಡೆದಂತಹ ಒಂದು ಏನು ವಿಚಾರಣೆ ಏನಿದೆ ಅದರ ಸಂಪೂರ್ಣವಾದ ವಿವರಣೆಯನ್ನು ಇವತ್ತು ಪ್ರಣಬ್ ಮೊಹಂತಿ ಅವರಿಗೆ ನೀಡ್ತಾರೆ. ಪ್ರತಿದಿನ ಒಂದಷ್ಟು ಅಪ್ಡೇಟ್ಗಳನ್ನು ನೀಡ್ತಾರೆ, ಆದರೆ ಇವತ್ತು ಸಂಕ್ಷಿಪ್ತವಾಗಿ ಒಂದು ಅಪ್ಡೇಟ್ಗಳನ್ನು ಪ್ರಣಬ್ ಮೊಹಂತಿ ಅವರಿಗೆ ನೀಡ್ತಾರೆ. ಆ ಬಳಿಕ ಏನು ಪ್ರಣಬ್ ಮೊಹಂತಿ ಅವರು ಕೂಡ ಆತನನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಇರುವಂಥದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ ಮನೆ ಬದಲು ಮಾಡೋದಕ್ಕೆ ಮುಂದಾದನ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಬಾಡಿಗೆ ಮನೆಯಲ್ಲಿ ಏನು ಇದ್ದ ಸಮೀರ ಬನ್ನೇರುಘಟ್ಟದ ಹತ್ರ ಆ ಮನೆಯನ್ನು ಖಾಲಿ ಮಾಡೋದಕ್ಕೆ ಸಮೀರ್ ಮುಂದಾಗಿದ್ದಾನಂತೆ. ಬನ್ನೇರುಘಟ್ಟ ಸಮೀಪ ಇರುವಂತಹ ಸಮೀರ್ನ ಮನೆ ಕಳೆದ 1.5 ವರ್ಷದಿಂದ ಇದೇ ಮನೆಯಲ್ಲಿ ಸಮೀರ್ ಇದ್ದ. ಆದರೆ ಈಗ 1 ವಾರಕ್ಕಿಂತ ಹೆಚ್ಚಾಯಿತು ಮನೆ ಹತ್ರ ಈತ ಸುಳಿದಿಲ್ವಂತೆ. ಇದೀಗ ಈತನ ಎಲ್ಲ ಅಪರಾವತಾರ ಗೊತ್ತಾಗಿ ಮನೆ ಖಾಲಿ ಮಾಡಪ್ಪ, ನಿನ್ನ ಸವಾಸ ಬೇಡ ಅಂತ ಮನೆ ಮಾಲೀಕರು ಈತನಿಗೆ ಹೇಳ್ಬಿಟ್ಟಿದಾರಂತೆ. ಮನೆ ಖಾಲಿ ಮಾಡುವಂತ ಮನೆ ಮಾಲೀಕರು ಒತ್ತಡ ಹಾಕ್ತಾ ಇದ್ದಾರಂತೆ. ಸೊ ಆ ಮನೆನ ಖಾಲಿ ಮಾಡೋದಕ್ಕೆ ಸಮೀರ್ ಈಗ ಮುಂದಾಗಿದ್ದಾನೆ. ಈತ ಮುಂದಾಗಿದ್ದಾನೆ ಅನ್ನೋದಕ್ಕಿಂತ ಮನೆ ಮಾಲೀಕರು ಈತನನ್ನ ಖಾಲಿ ಮಾಡಿಸ್ತಾ ಇದ್ದಾರೆ. ಮನೆ ಮಾಲೀಕರು ಈತನ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಮನೆ ಖಾಲಿ ಮಾಡು, ಮನೆ ಖಾಲಿ ಮಾಡು. ಈ ಎಲ್ಲ ವಿಚಾರಗಳು ಮನೆ ಮಾಲೀಕರಿಗೆ ಗೊತ್ತಾಗಿ, ಈತನ ಅಸಲಿಯತ್ತು ಮನೆ ಮಾಲೀಕರಿಗೆ ಗೊತ್ತಾಗಿ ಸಭ್ಯಸ್ಥರಿರ್ತಾರೆ ಕೆಲವರು. ಇವರು ಸವಾಸನೆ ಬೇಡ ನಮಗೆ ಅಂತ ಹೇಳಿ ಆತನನ್ನ ಮನೆಯಿಂದ ಖಾಲಿ ಮಾಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡಿ, ಈಗ ಸಮೀರ್ ಮೊಹಮ್ಮದ್ ಇರುವಂತಹ ಮನೆ ತಾವು ಗಮನಿಸ್ತಾ ಇರುವಂಥದ್ದು. ಸಮೀರ್ ಮೊಹಮ್ಮದ್ ಇರುವಂಥ ಮನೆ. ಸಮೀರ್ ಮೊಹಮ್ಮದ್ ಇದೇ ಮನೆಯಲ್ಲಿ ಇದ್ದುಕೊಂಡು ಆ AI ವಿಡಿಯೋಗಳು, ಅದನ್ನು ಏನು ಹೇಳಬೇಕು, ಏನು ಮಾಡಬೇಕು ಎಲ್ಲವನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದ. ಈ ವಿಚಾರಗಳು ಈಗ ಮನೆ ಮಾಲೀಕರಿಗೆ ಗೊತ್ತಾಗಿದೆ. ಇನ್ನು SIT ಅಧಿಕಾರಿಗಳು ಬಂದು ಆ ಮನೆಯ ಬಾಗಿಲಿಗೆ ಅಂಟಿಸೋದ್ರು ಪಾಪ ವಿಚಾರಣೆಗೆ ಅಂತ ಹೇಳಿ. ಮನೆ ಮಾಲೀಕರನ್ನು ಕೇಳಿದರು, ಎಷ್ಟು ದಿನದಿಂದ ಇಲ್ಲಿ ಇದ್ದ ಈತ ಯಾವಾಗ ಬರ್ತಿದ್ದ, ಯಾವಾಗ ಹೋಗ್ತಿದ್ದ, ಈತನ ಜೊತೆ ಯಾರು ಬರ್ತಾ ಇದ್ರು, ಯಾರು ಹೋಗ್ತಾ ಇದ್ರು. ಈತನಿಗೆ ಮನೆ ಕೊಟ್ಟಿದ್ದಕ್ಕೆ ಈಗ ಮನೆ ಮಾಲೀಕರಿಗೂ ಟೆನ್ಷನ್. ಆ ಮನೆ ಮಾಲೀಕರಿಗೂ ಈಗ ಒಂದು ರೀತಿ ಆತಂಕ, ಚಿಂತೆ, ನಮಗೇನು ಸಮಸ್ಯೆ ಆಗುತ್ತೋ ಏನೋ ಅಂತ ಹೇಳಿ. ಸೊ ಇದು ಸರಿಯಾದ ಸಂದರ್ಭ ಈತನನ್ನ ಮನೆಯಿಂದ ಆಚೆ ಹಾಕೋದಕ್ಕೆ. ನೀನು ಮನೆ ಖಾಲಿ ಮಾಡಿಬಿಡಪ್ಪ ಅಂತ ಹೇಳಿ ಮನೆ ಮಾಲೀಕರು ಹೇಳಿದಾರಂತೆ. ಹೀಗಾಗಿ ಈತ ಬೇರೆ ಮನೆ ಹುಡುಕುವಂಥ ಕೆಲಸಕ್ಕೆ ಈಗ ಮುಂದಾಗಿದ್ದಾನೆ. ಬೇರೆ ಮನೆ ಸಿಕ್ಬಿಡುತ್ತಾ? ಬೇರೆ ಮನೆ ಮಾಲೀಕರು ಈಗ ಯೋಚನೆ ಮಾಡ್ತಾರೆ, ಎಲ್ಲಿ ನಮ್ಮ ಮನೆ ಬಾಗಿಲಿಗೂ ನೋಟಿಸ್ ಕೊಟ್ಬಿಡ್ತಾರೋ ಏನೋ ಅಂತ ಹೇಳಿ. ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಮನೆ ಸಿಗುತ್ತೋ ಇಲ್ವೋ ಸಮೀರನಿಗೆ? ಇಲ್ಲ, ಜಯಂತ್ ಮನೆ ಅಂತ ಮನೆ ಹುಡುಕ್ಬೇಕು ಈಗ ಅವನು. ಆ ಬುರುಡೆ ಮಾಸ್ಕ್ ಮ್ಯಾನ್ನ ಇಟ್ಕೊಂಡಿದ್ನಲ್ಲ ಜಯಂತ, ಆ ರೀತಿ ಬುರುಡೆ ಗ್ಯಾಂಗ್ನವ್ರ ಮನೆನೇ ಹುಡುಕೋಬೇಕು. ಇಲ್ಲಾಂದ್ರೆ ಇದಾರಲ್ಲ ಗಿರೀಶ್ ಮಠಣ್ಣನವರು, ನಮ್ಮ ಅಪಾರ್ಟ್ಮೆಂಟ್ ಇದೆ ಬಂದ್ಬಿಡು, ಆಯ್ ಬಾಯ್ ಅಂತ ಹೇಳಿ ಕರೆದ್ಬಿಟ್ರೆ ಮುಗಿದೋಯ್ತು. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿದೆ, ನೋಡ್ಕೊಂಬರೋಣ. ಧರ್ಮಸ್ಥಳದ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವುಗಳು, ಟ್ವಿಸ್ಟ್ಗಳು
ಸಿಗ್ತಾ ಇರುವಂಥದ್ದು. ಇದೀಗ ಯೂಟ್ಯೂಬರ್ ಸಮೀರ್ನನ್ನು ಮನೆಯಿಂದ ಹೊರಹಾಕಬೇಕು ಅನ್ನೋ ನಿರ್ಧಾರಕ್ಕೆ ಮಾಲೀಕರು ಬಂದಿರುವಂತಹ ವಿಚಾರ ತಿಳಿತಾ ಇದೆ. ನಾನೀಗ ಬನ್ನೇರುಘಟ್ಟ ರಸ್ತೆಯ ಯೂಟ್ಯೂಬರ್ ಸಮೀರ್ ಏನಿದ್ದಾನೆ ಆತನ ಮನೆಯ ಬಳಿನೇ ಇದ್ದೀನಿ. ಕಳೆದ 1.5 ವರ್ಷದಿಂದ ಸಮೀರ್ ತನ್ನ ತಾಯಿ ಜೊತೆ ಇದೇ ಒಂದು ಬಿಲ್ಡಿಂಗ್ನಲ್ಲಿ ವಾಸವಿದ್ದ. ಗ್ರೌಂಡ್ ಫ್ಲೋರ್ನಲ್ಲಿದ್ದಂತಹ ಸಮೀರು ಹಲವು ವಿಚಾರಗಳ ವಿಡಿಯೋಗಳನ್ನು ಇದೇ ಒಂದು ಮನೆಯಿಂದ ಮಾಡ್ತಾ ಇದ್ದ ಅನ್ನೋ ಒಂದು ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಇರುವಂಥದ್ದು. ಜೊತೆಗೆ ಮಾಸ್ಕ್ ಮ್ಯಾನಿಂದ ಏನು ಗುಂಡಿಗಳನ್ನು ತೋಡುವಂತಹ ಪ್ರಕರಣ ಶುರುವಾಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಕ್ತು. ಅದರ 2 ದಿನದ ಮುಂಚಿತವಾಗಿ ಇದೇ ಒಂದು ಜಾಗದಿಂದನೂ ಕೂಡ ಆತ ವಿಡಿಯೋ ಮಾಡಿರುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಅಂದರೆ ಇದೇ ಒಂದು ಬಿಲ್ಡಿಂಗ್ನಲ್ಲಿ ಒಂದು ಮನೆ ವೆಕೇಟ್ ಇದ್ದಂತಹ ಹಿನ್ನೆಲೆಯಲ್ಲಿ ಟೂಲೆಟ್ ಬೋರ್ಡನ್ನು ಹಾಕಲಾಗಿತ್ತು. ಆದರೆ ಯಾವಾಗ ಇಷ್ಟೆಲ್ಲ ಒಂದು ಕಾಂಟ್ರವರ್ಸಿ ಆಯಿತು, ಸೊ ಮಾಲೀಕರು ಆ ಟೂಲೆಟ್ ಬೋರ್ಡನ್ನು ಕೂಡ ತೆಗೆದಿರುವಂಥದ್ದು. ಜೊತೆಗೆ ಖಾಲಿ ಇದ್ದಂತಹ ಮನೆಗೆ ಬೇರೆಯವರು ಬಂದಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗಿದೆ. ಅದು ಸಮೀರ್ ಮನೆ ಅಲ್ಲ, ಸಮೀರ್ನ ಮೇಲಿರುವಂತಹ ಬಿಲ್ಡಿಂಗ್ನಲ್ಲಿ ಒಂದು ಮನೆ ಖಾಲಿ ಇತ್ತು. ಅದಕ್ಕೆ ಟೂಲೆಟ್ ಬೋರ್ಡನ್ನ ಹಾಕಿದ್ರು. ಅದರಲ್ಲಿ ಓನರ್ ನಂಬರ್ ಇತ್ತು. ಆದರೆ ಕಾಂಟ್ರವರ್ಸಿ ಆಗಿ ಎಲ್ಲರೂ ಆ ನಂಬರಿಗೆ ಬೇರೆ ವಿಚಾರಗಳನ್ನು ಕೇಳುವಂತಹ ಹಿನ್ನೆಲೆಯಲ್ಲಿ ಆ ಟೂಲೆಟ್ ಬೋರ್ಡನ್ನು ಕೂಡ ತೆಗೆದಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಜೊತೆಗೆ ಸಮೀರ್ ಕಾಂಟ್ರವರ್ಸಿ ಬೆನ್ನಲ್ಲೇ ಇರುವಂಥದ್ದು ಒಳ್ಳೆಯದಲ್ಲ ಈ ಒಂದು ಮನೆಯಲ್ಲಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಆತನನ್ನು ಮನೆ ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಕಳೆದ 1 ವಾರದಿಂದ ಸಮೀರು ಈ ಮನೆಯಲ್ಲಿ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಬೆಳ್ತಂಗಡಿ ಪೊಲೀಸರಿಂದ ತೀವ್ರವಾದಂತಹ ವಿಚಾರಣೆ ಕೂಡ ನಡೀತಾ ಇದೆ. ವಿಚಾರಣೆಯನ್ನು ಮುಗಿಸ್ಕೊಂಡು ಬಂದಂತಹ ಸಮೀರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅಂದರೆ ಏನು ಇಷ್ಟೆಲ್ಲ ಪ್ರಕರಣಗಳು ಇಷ್ಟೆಲ್ಲ ತಿರುವುಗಳನ್ನು ಪಡ್ಕೊಳ್ತಾ ಇದೆ, ಸದ್ಯದಲ್ಲೇ ಇದಕ್ಕೆ ಒಂದು ರೀತಿಯ ಕ್ಲಾರಿಟಿಯನ್ನು ನಾನು ಕೊಡ್ತೀನಿ. ಸುಜಾತಾ ಭಟ್ ಏನು ಸುಳ್ಳು ಹೇಳಿದರು ಅದರ ಬಗ್ಗೆ ಕೂಡ ನಾನು ಕ್ಲಾರಿಟಿಯನ್ನು ಕೊಡ್ತೀನಿ. ಬೇರೆ ಎಲ್ಲ ವಿಚಾರಗಳು ಸಾಕಷ್ಟಿದೆ, ಎಲ್ಲದಕ್ಕೂ ಕೂಡ ಸದ್ಯದಲ್ಲೇ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೂಡ ವಿಡಿಯೋ ಮಾಡೋ ಮೂಲಕ ಆ ಉತ್ತರವನ್ನು ಕ್ಲಾರಿಟಿಯನ್ನು ಕೊಡುವಂತಹ ಒಂದು ಸುಳಿವನ್ನು ಕೂಡ ಅವರು ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ಕಾಂಟ್ರವರ್ಸಿ ಬೆನ್ನಲ್ಲೇ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಸಮೀರ್ನ ಮನೆಯಿಂದ ಖಾಲಿ ಮಾಡಿಸುವಂತಹ ವಿಚಾರಗಳು ಮಾಹಿತಿಗಳು ತಿಳಿದು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. ಧರ್ಮಸ್ಥಳ ಷಡ್ಯಂತ್ರಿಗಳ ದುಡ್ಡಿನ ಮೂಲವನ್ನ ಕೆದಕುತ್ತಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ವಿರೋಧಿ ಯೂಟ್ಯೂಬರ್ಸ್ಗೆ ದುಡ್ಡು ಸಂದಾಯ ಆಗಿತ್ತು ಅಂತಂದ್ರೆ ಅದು ಎಲ್ಲಿಂದ? ಆ ದುಡ್ಡಿನ ಮೂಲ ಯಾವುದು? ಇಡಿ ಎಂಟ್ರಿಯಿಂದ ಸತ್ಯ ಹೊರಬರುತ್ತಾ? ಧರ್ಮ ವಿರೋಧಿಗಳಿಗೆ, ಷಡ್ಯಂತ್ರ ಮಾಡ್ತಾ ಇರೋರಿಗೆ, ಬುರುಡೆ ಗ್ಯಾಂಗ್ಗೆ ವಿದೇಶದಿಂದ ದುಡ್ಡು, ಫಾರಿನ್ ಫಂಡಿಂಗ್. ಈ ಫಾರಿನ್ ಫಂಡಿಂಗ್ ಮೂಲವನ್ನ ಕೆದಕುತ್ತಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಧರ್ಮ ವಿರೋಧಿಗಳಿಗೆ ವಿದೇಶದಿಂದ ಫಂಡಿಂಗ್ ಅನ್ನುವಂತಹ ಆರೋಪ ಮೊದಲಿನಿಂದನೂ ಕೇಳಿ ಬರ್ತಾ ಇದೆ. ಇವರಿಗೆ ವಿದೇಶದಿಂದ ದುಡ್ಡು ಬರ್ತಾ ಇದೆ ಅಂತ ಸಂಸದರು ಕೂಡ ಪತ್ರವನ್ನ ಬರಿತಾ ಇದ್ದಾರೆ, ಈ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ. ಸೊ ಇಡಿ ಎಂಟ್ರಿಯಿಂದ ಸತ್ಯ ಹೊರಬರುತ್ತಾ? ಸದ್ಯ ಇಡಿ ಎಂಟ್ರಿ ಆಗಿದೆ. ಇಡಿ ಎಂಟ್ರಿ ಆಗಿರುವ ಹಿನ್ನೆಲೆ ಇವರ ಈ ಹಣದ ಮೂಲ ಬಟಾ ಬಯಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರೋ, ಷಡ್ಯಂತ್ರ ಮಾಡ್ತಾ ಇರುವಂತಹವರು ಧರ್ಮ ವಿರೋಧಿಗಳಿಗೆ ವಿದೇಶದಿಂದ ಫಂಡಿಂಗ್ ಅನ್ನುವಂಥ ವಿಚಾರ. ಕಾಂಗ್ರೆಸ್ ಸಂಸದನ ತಾಯಿಯ ಮೂಲಕ ಹಣ ವರ್ಗಾವಣೆ. ಬಿಜೆಪಿ ವಕ್ತಾರ ಚಂದ್ರಶೇಖರ್ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಸಂಸದರ ತಾಯಿಯ ಮೂಲಕ ಹಣ ವರ್ಗಾವಣೆ ಆಗಿದೆ ಇವರಿಗೆ. ಯಾರು ಆ ಕಾಂಗ್ರೆಸ್ ಸಂಸದ? ಬಿಜೆಪಿ ವಕ್ತಾರ ಚಂದ್ರಶೇಖರ್ ಈ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಂಸದ ಸೆಂಥಿಲ್ ತಾಯಿ NGOಗೆ ಹಣ ವರ್ಗಾವಣೆ ಮಾಡಿದ್ದಾರೆ. ಆ NGO ಮೂಲಕ ಮಟ್ಟಣ್ಣನವರ್ ತಿಮ್ರೋಡಿಗೆ ಹಣ ಹೋಗ್ತಾ ಇದೆ ಅಂತ ಬಿಜೆಪಿ ವಕ್ತಾರ ಚಂದ್ರಶೇಖರ್ ಸ್ಫೋಟಕವಾದಂಥ ಬಾಂಬ್ ಸಿಡಿಸಿದ್ದಾರೆ. ಶಶಿಕಾಂತ್ ಸೆಂಥಿಲ್ ಅವರ ತಾಯಿಯ ಅಕೌಂಟಿಂದ ಒಂದು NGOಗೆ ದುಡ್ಡು ಹೋಗುತ್ತೆ. ಆ NGOನ ದುಡ್ಡು ಈ ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಬರುತ್ತೆ. ಕಾಂಗ್ರೆಸ್ನ MP ಶಶಿಕಾಂತ್ ಸೆಂಥಿಲ್ ಅವರ ತಾಯಿ, ಅವರ ಅಕೌಂಟಿಂದ ಈ NGOಗೆ ಹಣ, ಆ NGO ಮೂಲಕ ಇವರಿಗೆ ಹಣ. ಇದನ್ನ ಹೇಳ್ತಾ ಇರೋದು ಬಿಜೆಪಿಯ ವಕ್ತಾರ ಚಂದ್ರಶೇಖರ್ ಅವರ ಗಂಭೀರ ಆರೋಪ ಏನು? ಬನ್ನಿ ಕೇಳೋಣ.
ಏನು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೂ ಸಾಕಷ್ಟು ತಿರುವನ್ನು ಪಡೆಯುವಂಥದ್ದು, ಜೊತೆಗೆ ಬಗೆದಷ್ಟು ಸಾಕಷ್ಟು ವಿಚಾರಗಳು ಬಯಲಿಗೆ ಬರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರಿದ್ದಾರೆ. ಸರ್ ನಮಸ್ತೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಈಗ ಇಡಿ ಎಂಟ್ರಿ ಕೊಟ್ಟಿರುವಂಥದ್ದು. ಸೊ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಷಡ್ಯಂತ್ರ ಮಾಡುವಂಥದ್ದು ಏನಾದರೂ ಬಯಲಿಗೆ ಬರುತ್ತಾ ಇಡಿ ಎಂಟ್ರಿ ಆದ ಬಳಿಕ? ನೋಡಿ, ಈಗ ಇಡಿ ಎಂಟ್ರ್ ಆಗ್ತಿರ್ತಕ್ಕಂಥದ್ದು ನಮಗೆ ಧರ್ಮಸ್ಥಳ ಪ್ರಕರಣದಲ್ಲಿ ಕಂಡಿರೋದು ಇಷ್ಟು, ಕಾಣದೇ ಇರೋದು ಅಗಾಧವಾಗಿ. ಇಡಿ ಬರಬೇಕು, NIA ಬರುತ್ತೆ ಅನಿಸುತ್ತೆ, CBI ಬರಬೇಕು, ಎಲ್ಲ ಬಂದಾಗಲೇ ಇದಕ್ಕೊಂದು ಇತಿಶ್ರೀ ಆಗೋದು. ಯಾಕೆ ಅಂತ ಹೇಳಿದ್ರೆ ನೋಡಿ, ಎರಡು ಪ್ರಮುಖ ಕಾರಣಗಳಿದ್ರಲ್ಲಿ. ಯಾಕೆ ನಮಗೆ ಧರ್ಮಸ್ಥಳದ ಮೇಲೆ ಇಷ್ಟೊಂದು ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ? ಎಡಚರರು ಇರ್ಬೋದು, ಪ್ರಗತಿಪರರು ಇರ್ಬೋದು, ಕಾಂಗ್ರೆಸ್ಸವರು ಇರ್ಬೋದು, ಕಮ್ಯುನಿಸ್ಟರು ಇರ್ಬೋದು, ಅಥವಾ ಮತಾಂತರಿಗಳು ಇರ್ಬೋದು, ಯಾಕೆ ಧರ್ಮಸ್ಥಳವನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎರಡು ಕಾರಣ. ಒಂದು, ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ಏನಿದೆ ಅದರ ಮೇಲೆ ಗುರಿ. ಈ ಗುರಿ ಯಾಕೆ ನಮಗೆ ಇಡೀ ದೇಶದಲ್ಲಿ ಕಾಣಿಸ್ತಾ ಇದೆ ಅಂತೇಳಿದರೆ, ಯಾವ ಹಿಂದೂ ಧಾರ್ಮಿಕ ಕ್ಷೇತ್ರಗಳಿದ್ದಾವೆ, ದೊಡ್ಡ ಧಾರ್ಮಿಕ ಕ್ಷೇತ್ರಗಳು, ಅವುಗಳನ್ನ ಹೇಗಾರು ಮಾಡಿ ಮುಗಿಸಲೇಬೇಕಂತೇಳಿ ಇದೇ ಎಡಚರರ, ಪ್ರಗತಿಪರರ, ಕಾಂಗ್ರೆಸ್ ಪ್ರೇರಿತ ಈ ರೀತಿಯ ಧರ್ಮದ್ರೋಹಿಗಳ ತಂಡ ಶನಿ ಸಿಂಗಾಪುರದಲ್ಲಿ ಪ್ರಯತ್ನ ಮಾಡ್ತು, ಶಬರಿಮಲೆಯಲ್ಲಿ ಪ್ರಯತ್ನ ಮಾಡ್ತು, ತಿರುಪತಿನಲ್ಲಿ ಪ್ರಯತ್ನ ಮಾಡ್ತು, ಈಗ ಧರ್ಮಸ್ಥಳದ ಮೇಲೆ ಕಂಡು ಬಿದ್ದಿದೆ. ಹೀಗೆ ಆ ಧರ್ಮದ ದೇವಸ್ಥಾನವನ್ನು ಮುಗಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಒಂದಾದರೆ, ಎರಡನೇ ಪ್ರಮುಖವಾದೇನಂತ ಹೇಳಿದರೆ, ಧರ್ಮಸ್ಥಳ ಇವತ್ತು ಕೇವಲ ಧಾರ್ಮಿಕ ಕ್ಷೇತ್ರವಾಗಿ ಉಳಿದಿಲ್ಲ. ಅಲ್ಲಿನ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಏನು ಹಲವಾರು ವರ್ಷಗಳಿಂದ ಕರ್ನಾಟಕದ ಗ್ರಾಮಗಳಲ್ಲಿ ದಲಿತ ಹೆಣ್ಮಕ್ಳನ್ನ, ಹಿಂದುಳಿದ ಹೆಣ್ಮಕ್ಳನ್ನ, ಬಡ ಜನಗಳನ್ನ ಆರ್ಥಿಕವಾಗಿ ಸಬಲರನ್ನು ಮಾಡ್ತಾ ಇದ್ದಾರೆ. ಈ ಸಬಲ ಆಗ್ತಾ ಇರ್ತಕ್ಕಂಥದ್ದು ಹಿಂದೆ ಏನು ಮತಾಂತರದ ಹುನ್ನಾರ ನಡೀತಿತ್ತು. ಮುಂಚೆ ಏನು ಮಾಡ್ತಿತ್ತು, ತೀರಾ ಕಡುಬಡವರಿಗೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಅವ್ರನ್ನ ಕನ್ವರ್ಷನ್ ಮಾಡ್ಕೊಂಡ್ಬಿಡೋರು. ಯಾವಾಗ ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಎಲ್ಲ ಹಳ್ಳಿಗಳಲ್ಲಿ ಬೆಳೆಯೋಕ್ಕೆ ಶುರು ಮಾಡ್ತು, ಹೆಣ್ಮಕ್ಳು ಸಬಲರಾದರು, ಈ ಮತಾಂತರಗಳಿಂದ ದೂರ ಇಟ್ಟರು. ಆಗ್ಲೇನೆ ಇಡೀ ಜಗತ್ತಿನ ಮತಾಂತರದ ಮಿಷಿನ್ಗಳ ಕಣ್ಣು ಧರ್ಮಸ್ಥಳದ ಮೇಲೆ ಬಿತ್ತು, ವೀರೇಂದ್ರ ಹೆಗಡೆ ಅವರ ಮೇಲೆ ಬಿತ್ತು. ಇವತ್ತು ಇದೇ ಮತಾಂತರಿಗಳ ತಂಡ, ಇದೇ ಲೆಫ್ಟಿಸ್ಟ್ಗಳು, ಇದೇ ಏನು ಚೈನಾ ಪ್ರೇರಿತ ಏನು ಅರ್ಬನ್ ನಕ್ಸಲ್ಗಳು, ಜೊತೆಗೆ ಈ ಕಾಂಗ್ರೆಸ್ ಮೈಂಡ್ ಸೆಟ್ ಇರ್ತಕ್ಕಂಥವ್ರು, ಹಿಂದೂ ವಿರೋಧ ಮೈಂಡ್ ಸೆಟ್ ಇರ್ತಕ್ಕಂಥವ್ರು ಎಲ್ಲ ಒಗ್ಗಟ್ಟಾಗಿದ್ದು. ಇದು ಹಿಂದೆ ಏನಿದೆ ಅಂತೇಳಿದರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ನಡೀತಿರ್ಬೇಕಾದ್ರೆ ಇದಕ್ಕೆ ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ? ಸಮೀರ ವಿಡಿಯೋ ಮಾಡ್ತಾನೆ, ಸಮೀರ ವಿಡಿಯೋ ಮಾಡೋಕ್ಕೆ 2 ತಿಂಗಳ ಮುಂಚೆ ಅವನೇ ಯಾವುದೋ ವಿಡಿಯೋದಲ್ಲಿ ಹೇಳ್ತಾನೆ, ಅಂತ ದುಡ್ಡಿಲ್ಲ, ಎಡಿಟಿಂಗ್ ಮಾಡ್ಸೋಕ್ಕೂ ದುಡ್ಡಿಲ್ಲ ಅಂತಾನೆ. ಅಂತೋನು 23 ನಿಮಿಷದ AI ವಿಡಿಯೋ ಮಾಡಿಸ್ತಾನೆ. ನಾನೊಬ್ಬ ಯೂಟ್ಯೂಬರು, ನನಗೆ ಗೊತ್ತು 5 ಸೆಕೆಂಡು AI ಮಾಡಿಸೋದಕ್ಕೆ ಲಕ್ಷಾಂತರ ರೂಪಾಯಿ ಬೇಕು, ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. ಅಂಥದ್ರಲ್ಲಿ 23 ನಿಮಿಷದ AI ವಿಡಿಯೋ ಮಾಡ್ತಾನೆ. ವಿಡಿಯೋ ಮಾಡಿ ಮಾನಿಟೈಸೇಷನ್ ಮಾಡಲ್ಲ ಅದನ್ನ. ನನಗೆ ದುಡ್ಡು ಬೇಡ, ಯಾರು ಬೇಕಾದ್ರೂ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಅದಾದಮೇಲೆ ಯಾವತ್ತು ವಿಡಿಯೋ ಬಿಡ್ತಾನಲ್ಲ ಅದೇ ದಿವಸ ಸುಮಾರು 500 ಜನ ಕಂಟೆಂಟ್ ಕ್ರಿಯೇಟರ್ಸ್ಗೆ, ಯೂಟ್ಯೂಬರ್ಸ್ಗೆ ದುಡ್ಡು ಹೋಗುತ್ತೆ. ಆ ಪೇಜ್ಗಳಿಗೆ, ಟ್ರೋಲ್ ಪೇಜ್ಗಳಿಗೆ ದುಡ್ಡು ಹೋಗುತ್ತೆ. ಇಡೀ ಒಂದೇ ದಿವಸದಲ್ಲಿ ಇಡೀ ಜಗತ್ತಿಗೆ ಅದು ತಲುಪೋ ಹಾಗೆ ಮಾಡುತ್ತೆ. ಆ ತಲುಪೋ ಹಿಂದೆ ಯಾವ ಸಂಘಟನೆಗಳು ಕೆಲಸ ಮಾಡಿದ್ವು? ಯಾವ ಜಯಂತ್ ಟಿ ಹೇಳ್ತಾನೆ, ಕೆಲವೇ ತಿಂಗಳ ಕೆಳಗಡೆ ಹೇಳ್ತಾ ಇದ್ದ, ನನ್ನ ಮಗನ್ನ ಸ್ಕೂಲಿಗೆ ಸೇರಿಸೋದಕ್ಕೆ ನಾನು ಕೂಲಿನಲ್ಲಿ ಮಾಡ್ತಿದ್ದೀನಿ ಅಂತೇಳಿ. ಇವತ್ತು ಅವನು ಫ್ಲೈಟಲ್ಲಿ ಡೆಲ್ಲಿಗೆ ಓಡಾಡ್ತಾನೆ, 40 ಲಕ್ಷ ರೂಪಾಯಿಗಿಂತ ಹೆಚ್ಚು ಗಾಣ ಹಾಕ್ಕೊಂಡಿದ್ದಾನೆ. ಬೆಂಗಳೂರಲ್ಲಿ ಮನೆ ತೊಗೊಂಡಿದ್ದಾನೆ, ಬಾಡಿಗೆಗಿರ್ಬೋದು, ಇದಾಗಿರ್ಬೋದು. ಬೆಂಗಳೂರಲ್ಲಿ ಮನೆ ಮಾಡ್ತಾನೆ, ಅದು ಮಾಡಿ ಮನೆ. ಎಲ್ಲಿಂದ ಫಂಡ್ ಬಂತು ಇವತ್ತು? ತಿಮ್ಮರೋಡಿ ಹೇಗಿದ್ರು, ಇವತ್ತು ಅವ್ರು ಎಂಥ ಪ್ಯಾಲೇಶಿಯಲ್ ಬಂಗ್ಲೋ ಇದೆ, ಯಾರಿದ್ದಾರೆ ಹಿಂದಗಡೆಗೆ ಅಂದರೆ, ಯಾವ ಹಣ ವಿದೇಶದಿಂದ ಯಾರೋ ಒಬ್ಬ ಕಾಂಗ್ರೆಸ್ನ ಪ್ರಮುಖನಿಗೆ ಬಂತು, ಮುಂದೆ ಇಡಿ ತನಿಖೆಯಲ್ಲಿ ಎಲ್ಲ ಬರುತ್ತೆ. ಅದು ಯಾವ NGOಗೆ ಫಂಡ್ ಹೋಯ್ತು, ಯಾವ ಸೆಂದಿಲಿದ್ದನಲ್ಲ ಅವ್ರ ತಾಯಿಯ NGOಗೆ ಫಂಡ್ ಹೋಗುತ್ತೆ. ಆ ಫಂಡಿಂದ ಮಟ್ಟಣ್ಣನವ್ರಿಗೆ ದುಡ್ಡು ಬರುತ್ತೆ, ಆ ಫಂಡಿಂದ ತಿಮ್ಮರೋಡಿಗೆ ದುಡ್ಡು ಬರುತ್ತೆ, ಆ ಫಂಡಿಂಗಿಂದನೇ ಈ ಯೂಟ್ಯೂಬರ್ಸ್ಗೆ, ಸಮೀರ್ಗೆ ದುಡ್ಡು ಹೋಗುತ್ತೆ. ಎಲ್ಲಿಂದ ಬರ್ತಾ ಇದೆ ಸ್ವಾಮಿ ದುಡ್ಡು? ತಿಮ್ಮರೋಡಿ ಅಕೌಂಟ್ಗೆ 3 ಅಕೌಂಟ್ಗೆ 1.24 ಕೋಟಿ ಬರುತ್ತೆ. ಆ 3 ಅಕೌಂಟ್ಗಳ ಮೂಲನೂ ಕೂಡ ದುಬೈಯಿಂದ ಬರುತ್ತೆ. ಅವನ ಹೆಂಡತಿ ಅಕೌಂಟ್ಗೆ ಹೋಗುತ್ತೆ, ಇವನ ಅಕೌಂಟ್ಗೆ 2 ಸರಿ ಬರುತ್ತೆ. ದುಬೈಯಿಂದ ಯಾರು ಫಂಡ್ ಮಾಡ್ತಾ ಇದ್ದಾರೆ? ಫಾರಿನಿಂದ ಯಾರು ಫಂಡ್ ಮಾಡ್ತಾ ಇದ್ದಾರೆ? ಯಾರು ನೋಡ್ಬೇಕು ಇದನ್ನು? EDA ತನಿಖೆ ಮಾಡಬೇಕು. ಇದು ಬಹಳ ದೊಡ್ಡ ಕಾನ್ಸ್ಪಿರಸಿ. EDA ತಗೊಳ್ಳೇಬೇಕು, ಇದನ್ನು ತಗೊಂಡು ಜೊತೆಗೆ ಏನು NIA ಕೂಡ ತನಿಖೆ ಮಾಡಬೇಕು. BJPಯ ಸ್ಟ್ಯಾಂಡ್ ಕೂಡ ಅದೇನೇ. NIA ತನಿಖೆ ಆಗಲಿ, ದೊಡ್ಡ ಮಾಡಿದೆ. ಯಾಕೆ NIA ನಮಗೆ SITನ ವೆಲ್ಕಮ್ ಮಾಡಿದವರು ನಾವೇ. SIT ಮೇಲೆ ಅಪನಂಬಿಕೆ ಅಂತಲ್ಲ, ಇದು ಕೇವಲ ಕರ್ನಾಟಕದ ವ್ಯಾಪ್ತಿಲಿಲ್ಲ, ಹೊರ ರಾಜ್ಯಗಳ ವ್ಯಾಪ್ತಿಗೆ, ಹೊರ ದೇಶಗಳ ವ್ಯಾಪ್ತಿಗೆ ಹೊರಟೋಗಿದೆ. ಭಾಳ ದೊಡ್ಡ ಕಾನ್ಸ್ಪಿರಸಿ. ಏನು ಇಡೀ ಜಗತ್ತಲ್ಲಿ ಭಾರತವನ್ನು, ಹಿಂದೂ ಧರ್ಮನ ಮುಳುಗಿಸ್ಬೇಕಂತ ಕಾನ್ಸ್ಪಿರಸಿ ಇದೆ. ಆ ಕಾನ್ಸ್ಪಿರಸಿಯ ಮೂಲವೇ ಈ ಒಂದು ಘಟನೆಯೊಳಗಡೆ ಇರ್ತಕ್ಕಂಥದ್ದು. ಹಾಗಾಗಿ ಇಡಿ ತನಿಖೆ ಮಾಡಲೇಬೇಕು, NIA ತನಿಖೆ ಆಗಲೇಬೇಕು. ಯಾರ್ಯಾರು ಇದರ ಹಿಂದೆ ಇದ್ರಲ್ಲ ಇವನ್ನೆಲ್ಲ ಒದ್ದು ಒಳಗಡೆಗೆ ಹಾಕಿದ್ರೆ ಆ ದೊಡ್ಡ ಕಾನ್ಸ್ಪಿರಸಿ ಆಚೆ ಕಡೆಗೆ ಬರ್ತದೆ. ಇದಿಷ್ಟು ಚಂದ್ರಶೇಖರ್ ಅವರ ಮಾತಾಗಿರುವಂಥದ್ದು. ಈ ಹಿಂದೆ ಏನೋ ಈ ಧರ್ಮಸ್ಥಳದ ಪ್ರಕರಣದಿಂದ, ಷಡ್ಯಂತ್ರದಿಂದ ಯಾವುದೇ ಕಾರಣದ ಕೈ ಇದ್ರೂ ಕೂಡ ಹೊರಬರುತ್ತೆ. ಈಗ ಇಡಿ ಎಂಟ್ರಿ ಆಗಿದೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಹಳ್ಳಿ, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರೋರ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ.
ಅದು ಕೂಡ ಫಾರಿನ್ ಫಂಡಿಂಗ್ನ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇರೋದು. ಯಾರೆಲ್ಲ ಈ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅಂಥವರಿಗೆ ವಿದೇಶದಿಂದ ಹಣ ಹರಿದು ಬರ್ತಾ ಇದೆ. ಈಗ ಇಡಿ ಎಂಟ್ರಿ ಆಗಿದೆ. ಸತ್ಯ ಆಚೆ ಬರುತ್ತಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇದರ ಮಧ್ಯೆ ಹಿಂದೂ ಮುಖಂಡ ತೇಜಸ್ ಗೌಡ ಗಂಭೀರವಾದಂತಹ ಆರೋಪವೊಂದನ್ನು ಮಾಡಿದ್ದಾರೆ. ಅವರ ಆರೋಪವು ಈ ಎಲ್ಲ ಷಡ್ಯಂತ್ರ ಮಾಡ್ತಾ ಇರೋರಿಗೆ ವಿದೇಶದಿಂದ ದುಡ್ಡು ಬರ್ತಾ ಇದೆ ಅಂತ ಹೇಳಿ. ದೆಹಲಿ ಟು ತಮಿಳುನಾಡು, ತಮಿಳುನಾಡು ಟು ಕೇರಳ, ಕೇರಳದಿಂದ ಕರ್ನಾಟಕದ ಧರ್ಮಸ್ಥಳಕ್ಕೆ ಮನಿ ಫಂಡಿಂಗ್ ಆಗ್ತಾ ಇದೆ, ವಿದೇಶದಿಂದ ದುಡ್ಡು ಸರಾಗವಾಗಿ ಬರ್ತಾ ಇದೆ ಅಂತ ಹಣ ವರ್ಗಾವಣೆಯ ಮಾರ್ಗದ ರಹಸ್ಯವನ್ನ ತಿಳಿಸಿದ್ದಾರೆ ಹಿಂದೂ ಮುಖಂಡ ತೇಜಸ್ ಗೌಡ. ಕೆಲವೊಂದು ಸಂಸ್ಥೆಗಳು ಹಣ ವರ್ಗಾವಣೆ ಮಾಡಿದಾವಂತ ಒಂದು ಆರೋಪ ಇದೆ, ಅದು ನಿಜನಾ ಸರ್ ಅಂತ? ನೋಡಿ, 100ಕ್ಕೆ 100% ನಿಜ. ಹಣ ವರ್ಗಾವಣೆ ಆಗದೇನೆ ಇಷ್ಟರ ಮಟ್ಟಕ್ಕೆ ಇವ್ರು ಏನು ಕಾನ್ಸ್ಪಿರಸಿ ಇದೆ, ಇವ್ರದ್ದೇನು ಪ್ಲ್ಯಾನಿಂಗ್ ಇದೆ, ಹೆಂಗೆ ಹಣ ಇಲ್ದೇನೆ ಇಷ್ಟರ ಮಟ್ಟಿಗೆ ಹೋಗೋದಕ್ಕೆ ಹೇಗೆ ಸಾಧ್ಯ? ನೀವು ಒಂದು ನೀವು ಗಮನಿಸಿ ಏನು ಅಂತಂತಂದರೆ, 100 ಕಂಟೆಂಟ್ ಕ್ರಿಯೇಟರ್ಸು, ಅದಾದಮೇಲೆ 100 ಟ್ರೋಲ್ ಪೇಜ್ಗಳು. ಮೊನ್ನೆ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಗಮನಿಸ್ಬೋದು, 100 ಕಂಟೆಂಟ್ ಕ್ರಿಯೇಟರ್ಸು ಮತ್ತು 300ಕ್ಕೂ ಹೆಚ್ಚು ಟ್ರೋಲ್ ಪೇಜ್ಗಳಿಗೆ ನಮ್ಗೆ ಪೇಮೆಂಟ್ ಆಗಿದೆ ಅಂತ ಒಬ್ರು ಹೇಳ್ತಿದ್ದಾರೆ. ಇವರಿಗೆ ಪೇಮೆಂಟ್ ಕೊಟ್ಟಿರೋರು ಯಾರು? ಅಂದರೆ ಸಿಸ್ಟಮ್ಯಾಟಿಕ್ಕಾಗಿ ಇಷ್ಟೊಂದು ಹೋಗಿದೆ ಅಂತಂದರೆ, ಕೇವಲ ಆ ಮುಸಲ್ಮಾನ್ ಜಿಹಾದಿ ಮೊಹಮ್ಮದ್ ಸಮೀರ್ನ ವಿಡಿಯೋ 3 ದಿನದಲ್ಲಿ ಕಮ್ಮಿ ಅಂದರೂ 1 ಕೋಟಿಗೂ ಅಧಿಕ ಹೆಚ್ಚು ಜನ ನೋಡಿದ್ದಾರೆ. ಇಷ್ಟರ ಮಟ್ಟಿಗೆ ಇವರು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಿದ್ದಾರೆ ಅಂತಂದರೆ, ಇದರಲ್ಲಿ ಹಣ ಇಲ್ಲದೇನೆ, ಹಣ ವಹಿವಾಟು ಇಲ್ಲದೆ ಇಷ್ಟರ ಮಟ್ಟಿಗೆ ಯಾವುದೇ ಕಾರಣಕ್ಕೂ ಆಗ ಸಾಧ್ಯ ಇಲ್ಲ. ಇದ್ರ ಹಿಂದೆ ದೊಡ್ಡ ಹಣದ ಜಾಲ ಇದೆ. ಇದ್ರ ಹಿಂದೆ ಕ್ರಿಶ್ಚಿಯನ್ ಮಿಷನರೀಸ್ಗಳು, ಜಿಹಾದಿ ಮನಸ್ಥಿತಿ ಇರುವಂಥ ಮುಸಲ್ಮಾನರು, ನಿಷೇಧಿತ ಸಂಘಟನೆಗಳು, ಇದೆಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ. ಈಗೆಲ್ಲ ಒಂದು ಕಡೆ ಆರೋಪ ಮಾಡ್ತಿದ್ರೆ ಕಾಂಗ್ರೆಸ್ ಸಂಸದ ಶಶಿಕಾಂತ್ ಸಿಂಥಿಲ್ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ. ಅವರ ತಾಯಿಗೆ ಏನಾದರೂ ಅಕೌಂಟಿಂದ ಅಮೌಂಟ್ ಬರ್ತದೆ ಅಂತ ಒಂದು, ಈಗ ನೀವು ಹೇಳೋ ದೃಷ್ಟಿ ನೋಡಿದ್ರೆ ಆ ರೀತಿ ಅನಿಸುತ್ತೆ. ಇದು ತನಿಖೆ ಹಂತದಲ್ಲಿರ್ಬೇಕಾದ್ರೆ, ಎಲ್ಲ ತನಿಖೆ ಮುಗ್ದಾದ್ಮೇಲೆ ಯಾವ ಸಂಸದ ಇದ್ದಾನೆ, ಯಾವ ಪಕ್ಷದ ಸಂಸದರಿದ್ದಾರೆ, ಆ ಸಂಸದನಿಗೂ ಈ ಬುರುಡೆ ಗ್ಯಾಂಗ್ಗೂ ಏನು ಸಂಬಂಧ, ಈ ಬುರುಡೆ ಗ್ಯಾಂಗು ಏನಕ್ಕೆ ಡೆಲ್ಲಿಗೆ ಹೋಗ್ತು, ಆ ಡೆಲ್ಲಿಗೆ ಹೋಗ್ಬಿಟ್ಟು ಯಾರನ್ನ ಅವ್ರು ಭೇಟಿ ಆದಾಗ ಯಾರು ಖರ್ಚಿಗೆ ಹಣ ಕೊಟ್ಟು ಕಳಿಸಿದ್ರು, ಇದೆಲ್ಲನೂ ಹೊರಗೆ ಬರುತ್ತೆ. ಸಿಂಪಲ್, ಡೆಲ್ಲಿಯಿಂದ ತಮಿಳುನಾಡಿನ ಸಂಸದ ತಾಯಿಗೆ ಹಣ ವರ್ಗಾವಣೆ ಆಗಿದೆ, ಅಲ್ಲಿಂದ ಕರ್ನಾಟಕಕ್ಕೆ ಹಲವು ವ್ಯಕ್ತಿಗಳಿಗೆ ಹಣ ವರ್ಗಾವಣೆ ಆಗಿದೆ ಎಂಬುದು ಹೇಳಿಕೆನ ಹೇಗೆ ಅಂತ? ಕರ್ನಾಟಕ ಟು ತಮಿಳ್ನಾಡು, ತಮಿಳ್ನಾಡು ಟು ಡೆಲ್ಲಿ, ಡೆಲ್ಲಿ ಟು ಕೇರಳ, ಕೇರಳ ಟು ಧರ್ಮಸ್ಥಳ, ಇಷ್ಟು ಒಡನಾಟ ಯಾವ ಸಂಸ್ಥೆಗಳು ಇದರಿಂದ ಇದೆ ಎಲ್ಲ ತನಿಖೆಯಾಗಿ ನಿಮ್ಮ ಮಾಧ್ಯಮದಲ್ಲೇ ಪ್ರಸಾರ ಆಗುತ್ತೆ. ಸ್ವಲ್ಪ ದಿನ ತಡೀರಿ. ಸ್ವತಃ ಇದ್ರ ಹಿಂದೆ ಯಾರಿವತ್ತು ಈ ರಾಜ್ಯ ಸರ್ಕಾರ SIT ರಚನೆ ಮಾಡಿ ನಾವು ತನಿಖೆ ನಡೀತಾ ಇರಬೇಕಾದ್ರೆ ನಾವು ಹೇಳೋದಕ್ಕಾಗಲ್ಲ ಅಂತ ಏನು ಹೇಳ್ತಿದಾರಲ್ಲ, ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಒಪ್ಕೊಂಡಿದ್ದಾರೆ ಷಡ್ಯಂತ್ರ ಇದೆ ಅಂತ. ಆ ಷಡ್ಯಂತ್ರ ಏನಿದೆ ಅಂತ ಏನಕ್ಕೆ ಇನ್ನೊರ್ಗೂ ಅವ್ರು ಬಾಯಿ ಬಿಡ್ತಿಲ್ಲ? ಹಾಗಾಗಿ ತನಿಖೆ ನಡೀತಿದೆ. SIT ಅಧಿಕಾರಿಗಳು ಏನು ತನಿಖೆ ಮಾಡ್ತಿದ್ದಾರೆ ಮಾಡಲಿ, ಆದರೆ SIT ಅಧಿಕಾರಿಗಳಿಗೆ ಎಲ್ಲಿಂದ ಹಣ ಬಂದಿದೆ, ಹೊರ ರಾಜ್ಯ ಮತ್ತು ಹೊರ ದೇಶದ ಹಣ ಬಂದಿರೋದು ಇವ್ರು ತನಿಖೆ ಮಾಡೋದಕ್ಕಾಗಲ್ಲ. ಇದು ಸೆಂಟ್ರಲ್ ಏಜೆನ್ಸಿ ಕೊಡಲೇಬೇಕು. ಇನ್ನಾದರೂ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬದ್ಧತೆ ಇದ್ದರೆ ಮೊದಲು ಈ ಕೇಸ್ನ NIA ಇಲ್ಲ CBIಗೆ ವರ್ಗಾವಣೆ ಮಾಡಿ. ಇನ್ನೊಂದು ಸ್ಪಷ್ಟನೆ ಕೊಡೋಕ್ಕೆ ಇಷ್ಟಪಡ್ತೀನಿ, ಅತ್ಯಾಚಾರಕ್ಕೆ ಒಳಗಾಗಿರುವಂಥ ಹೆಣ್ಮಗು, ಆ ಹೆಣ್ಮಗು ಹೆಸರು ನಾನು ಹೇಳಬಾರ್ದು, ಆ ಹೆಣ್ಮಗುಗೆ ನ್ಯಾಯ ಸಿಗಲೇಬೇಕು. ಆ ನ್ಯಾಯಕ್ಕೆ ನಾವೆಲ್ಲ ಹೋರಾಡಲೇಬೇಕು. ಆದರೆ ನಮ್ಮ ಕ್ಷೇತ್ರ, ನಮ್ಮ ಪುಣ್ಯಕ್ಷೇತ್ರನ ಹವೇಳನ ಮಾಡಬೇಕು, ನಮ್ಮ ಧಾರ್ಮಿಕ ನಂಬಿಕೆಗೆ ಚ್ಯುತಿ ತರಬೇಕು. ಮತ್ತು ಯಾರು ಇದನ್ನು ಒಂದು ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿ ನಮ್ಮ ಪುಣ್ಯಕ್ಷೇತ್ರ ಮೇಲೆ ದಾಳಿ ಮಾಡಿದ್ದಾರೆ, ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ, ಇವ್ರಿಗೆ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿರೋದು ಸತ್ಯ. ಈ ಸುದ್ದಿನ ನಮ್ಮ ರಿಪಬ್ಲಿಕ್ ಮಾಧ್ಯಮನೇ ಪ್ರಸಾರ ಮಾಡಿದೆ. ಇದ್ರ ಹಿಂದೆ ಏನಕ್ಕೆ ಕ್ರಿಶ್ಚಿಯನ್ ಮಿಷನರೀಸ್ ಇದ್ದಾರೆ, ಜಿಹಾದಿಗಳಿದ್ದಾರೆ ಅಂತಂತಂದರೆ, ಚಿನ್ನಯ್ಯ ಆತ ಮತಾಂತರಗೊಂಡಿದ್ದಾನೆ ಅಂತ ರಿಪಬ್ಲಿಕ್ ವಾಹಿನಿನೇ ಪ್ರಸಾರ ಮಾಡಿದೆ. ಚಿನ್ನಯ್ಯಂಗೆ ಉದ್ದೇಶಪೂರ್ವಕವಾಗಿ ಏನಕ್ಕೆ ಭೀಮಾ ಅಂತ ಹೆಸರು ಕೊಟ್ಟ ಮೊಹಮ್ಮದ್ ಸಮೀರ್? ವ್ಯವಸ್ಥೆಯಲ್ಲಿ ಇದ್ದಂಥ ವ್ಯಕ್ತಿ
ತಮಿಳ್ನಾಡಿನ ಕಾಂಗ್ರೆಸ್ಸಿನ ಸಂಸದ ಸೆಂಥಿಲ್ ಮತ್ತು ಇದೇ ವ್ಯವಸ್ಥೆಯಲ್ಲಿ ಇದ್ದಂಥ ಗಿರೀಶ್ ಮಟ್ಟನವರ್ ಬಾಂಬ್ ಇಟ್ಟಿರೋ ಅಂಥ ಆರೋಪಿ ಈ ವ್ಯವಸ್ಥೆ ಒಳಗಡೆ ಇರೋದ್ರಿಂದ ಇವರಿಗೆ ಹೆಂಗೆ ಪ್ಲ್ಯಾನ್ ಮಾಡಬೇಕು, ಯಾವ ಥರ ಪ್ಲ್ಯಾನ್ ಮಾಡಿದ್ರೆ ಏನು ಕೇಸ್ ಆಗಲ್ಲ, ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ತುಂಬ ಒಳ್ಳೆ ನೆರೆಟಿವ್ ಸೆಟ್ ಮಾಡಿ ಇದನ್ನೆಲ್ಲ ಆರೋಪ ಏನು ಇದೊಂದು ಸಿಸ್ಟಮ್ಯಾಟಿಕ್ ಆಗಿ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಅದಕ್ಕೊಬ್ಬ ಜಿಹಾದಿ ಸಹಾಯ ಮಾಡಿದ್ದಾನೆ, ಮತಾಂತರನೂ ಒಬ್ಬ ಸಹಾಯ ಮಾಡಿದ್ದಾನೆ. ಎಲ್ಲೋ ಒಂದು ಕಡೆ ಇವರ ಮೂಲ ಉದ್ದೇಶ ಏನು ಅಂತಂದರೆ ಅತ್ಯಾಚಾರಕ್ಕೆ ಒಳಗಾಗಿರೋಂಥ ಹೆಣ್ಮಗ್ ನ್ಯಾಯ ಕೊಡಿಸೋದಂತೂ ಖಂಡಿತ ಇಲ್ಲ. ಅತ್ಯಾಚಾರಕ್ಕೆ ಹೆಣ್ಮಗ್ ನ್ಯಾಯ ಕೊಡಿಸ್ಬೇಕು ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ಬರಲಿ. ಇದಿಷ್ಟು ಹಿಂದೂ ಮುಖಂಡ ತೇಜಸ್ ಗೌಡ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ನ ಶಾಸಕ ಹರೀಶ್ ಗೌಡರು ಧರ್ಮಸ್ಥಳ ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಧರ್ಮಸ್ಥಳ ಯಾತ್ರೆಗೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ಅವರು ಚಾಲನೆಯನ್ನ ನೀಡಿದ್ದಾರೆ. ಧರ್ಮಸ್ಥಳಕ್ಕೆ ಈಗ ಬಹುತೇಕ ನಾಯಕರು ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ನ MLA ಹರೀಶ್ ಗೌಡರು ಕೂಡ ಧರ್ಮಸ್ಥಳ ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಸೊ ಧರ್ಮಸ್ಥಳ ಯಾತ್ರೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ಚಾಲನೆಯನ್ನ ನೀಡಿರುವಂಥದ್ದು. ಚಾಲನೆ ನೀಡಿದ ನಂತರ ಮಾತನಾಡಿದ ತನ್ವೀರ್ ಸೇಠ್, NIA ತನಿಖೆ ಅವಶ್ಯಕತೆ ಇಲ್ಲ ಅಂತ ತನ್ವೀರ್ ಸೇಠ್ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ತನ್ವೀರ್ ಸೇಠ್ ಈ ವಿಚಾರವನ್ನ ಹೇಳಿರೋದು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ, SIT ತನಿಖೆ ನಡೀತಾ ಇದೆ, ವಿಚಾರಣೆಯನ್ನ ಮಾಡ್ತಾರೆ. ವಿದೇಶಿ ಫಂಡಿಂಗ್ ಬಗ್ಗೆ ಕೇಂದ್ರ ಗಮನ ಹರಿಸುತ್ತೆ. ನೋಡಿ, ತನ್ವೀರ್ ಸೇಠ್ ಕೂಡ ಒಪ್ಕೊಂಡಿದ್ದಾರೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಆಗಿದೆ ಅಂತ ಹೇಳಿ. ಮೈಸೂರಿನ ಚಾಮರಾಜ ಕ್ಷೇತ್ರದಿಂದ ಇವತ್ತು ನೂರಾರು ಜನರು ಕೂಡ ಧರ್ಮಸ್ಥಳ ಯಾತ್ರೆ ಕೈಗೊಂಡಿದ್ದಾರೆ. ಅದಕ್ಕೆ ಚಾಲನೆ ಕೊಡೋದಕ್ಕೆ ಶಾಸಕ ತನ್ವೀರ್ ಸೇಠ್ ಬಂದಿರೋಣ ಮಾತಾಡ್ತಾ ಹೋಗ್ತೀನಿ ಸರ್. ಬಹಳ ಪ್ರಮುಖವಾಗಿ ಇವತ್ತು ಧರ್ಮಸ್ಥಳಕ್ಕೆ ನೀವೇ ಖುದ್ದು ಚಾಲನೆ ಕೊಡ್ತಾ ಇದ್ದೀರಾ ಸರ್. ನೋಡಿ, ಧರ್ಮಸ್ಥಳ ಕೋಟ್ಯಾಂತರ ಭಕ್ತಾದಿಗಳಿಗೆ ಒಂದು ನಂಬಿಕೆಯ ಒಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇರುವಂಥದ್ದು ಎಲ್ಲವೂ ಸರಿ ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮುಂದೆ ಬಂದಂಥ ವಿಚಾರಗಳಿಗೆ ಒಂದು ತನಿಖೆಯ ಮೂಲಕ ಸತ್ಯಸಂಗತಿಗಳು ಹೊರಗೆ ಬರಲಿ ಅಂತ ಪ್ರಯತ್ನ ಮಾಡ್ತಾ ಇರುವಂಥ ಸರ್ಕಾರ, ಆ ಮಧ್ಯೆ ಇವತ್ತು ಅನೇಕ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಒಂದು ಬೇಳೆಯನ್ನು ಬೇಯಿಸ್ಕೊಳ್ಳುವಂಥದ್ದಕ್ಕೆ, ಜನರಿಗೆ ದಾರಿ ತಪ್ಪಿಸುವಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮೈಸೂರಿಂದ ಇವತ್ತು ಈ ಧರ್ಮಯಾತ್ರೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಹೀಗಾಗಿ ನಮ್ಮ ಉದ್ದೇಶ ಇರುವಂಥದ್ದು ಏನು ಶ್ರೀ ಕ್ಷೇತ್ರಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ. ಅದರ ಜೊತೆಗೆ ಇವತ್ತು ಏನು ತನಿಖಾ ದಳ ಇವತ್ತು ತನಿಖೆ ಮಾಡ್ತಾ ಇದೆ ಅದಕ್ಕೆ ಸ್ವಾತಂತ್ರ್ಯವನ್ನು ನಾವು ಕೊಡಬೇಕು. ಸತ್ಯಸಂಗತಿಗಳು ಜನರ ಮುಂದೆ ಬರಬೇಕು ಅನ್ನೋದೇ ನಮ್ಮ ಆಸೆ ಸರ್. ಈ ಷಡ್ಯಂತ್ರದ ಇಲ್ಲದೆ ವಿದೇಶಿಯಿಂದಲೂ ಕೂಡ ಹಣ ಫಂಡಿಂಗ್ ಆಗಿದೆ. ಸೊ ಈ ಒಂದು ಆರೋಪಗಳಿದೆ, ಜೊತೆಗೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಸರ್? ನೋಡಿ, ತನಿಖಾಧಿಕಾರಿಗಳು ಅದೆಲ್ಲವೂ ಸ್ಪಷ್ಟ ರೂಪದಲ್ಲಿ ನೋಡಬೇಕಾಗಿರುವಂಥದ್ದು. ವಿದೇಶಿ ಹಣ ಏನಾದರೂ ಬರಬೇಕಾದ್ರೆ ನೇರವಾಗಿ ಬರೋಕ್ಕೆ ಸಾಧ್ಯನೇ ಇಲ್ಲ, ಅದು ಕೇಂದ್ರ ಸರ್ಕಾರದ ಮೂಲಕವೇ ಬರಬೇಕು. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳು ತನಿಖೆಯ ನಂತರ ನಮಗೆ ಸತ್ಯಸಂಗತಿಗಳು ಹೊರಬರಲಿ ಅಂತ ನಾನು ಆಶಿಸ್ತೇನೆ. ಧರ್ಮಸ್ಥಳಕ್ಕೆ ಸರ್ ಕೋಟ್ಯಾನು ಕೋಟಿ ಭಕ್ತರಿದ್ದಾರೆ ಸರ್. ಈಗಾಗಲೇ BJP ಇರ್ಬೋದು, JDS ಇರ್ಬೋದು ಸರ್, ಯಾತ್ರೆಯನ್ನು ಮಾಡಿ ವೀರೇಂದ್ರ ನಗರಿಗೆ ಧೈರ್ಯ ತುಂಬ ಕೆಲಸವನ್ನು ಮಾಡಿದ್ದಾರೆ ಸರ್. ನೋಡಿ, ಹಿಂದೂ ಶ್ರೀ ಕ್ಷೇತ್ರಕ್ಕೆ ನಾವು ಆಗ್ತಾ ಇರುವಂಥ ಅಪಮಾನವನ್ನು ಖಂಡಿಸಿ ಇವತ್ತು ನಾವು ನಮ್ಮ ಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು. ಇದರಲ್ಲಿ JDS ಅಥವಾ BJP ಅವರ ಸೊತ್ತಲ್ಲ. ಇದು ಅನೇಕ ಕೋಟ್ಯಾಂತರ ಜನ ಭಕ್ತಾದಿಗಳ ಭಾವನೆಗಳಿಗೆ ಧಕ್ಕೆ ಉಂಟಾಗಿರೋದ್ರಿಂದ ಸತ್ಯಸಂಗತಿಗೆ ಹೊರಗೆ ಬರಲಿ ಅನ್ನೋದಕ್ಕೆ ನಾವು ಆ ಪ್ರೇರಣೆ ಮತ್ತು ಆ ಶಕ್ತಿ ಕೊಡುವಂಥದ್ದಕ್ಕೆ ಯಾತ್ರೆ ಕೈ ಎತ್ಕೊಂಡು. ಈ ಒಂದು ಯಾತ್ರೆಗೆ ನೀವು ಕೂಡ ಪಕ್ಷದ ಹಿರಿಯರು ಇರ್ಬೋದು, ಹೈಕಮಾಂಡ್ನ ಪರ್ಮಿಷನ್ ತಗೊಂಡಿದ್ದಾರೆ ಹೇಗೆ ಸರ್ ಅಂತ? ನೋಡಿ, ಇದು ಪಕ್ಷ ಅನ್ನೋಕ್ಕಿಂತ ಶ್ರೀ ಕ್ಷೇತ್ರದ ರಕ್ಷಣೆಗೆ ನಾವೆಲ್ಲರೂ ಒಂದಾಗಿದ್ದೇವೆ ಅನ್ನೋದನ್ನು ನಾವು ತೋರಿಸ್ಕೊಡ್ತಾ ಇದ್ದೀವಿ. ಭಾಳ ಪ್ರಮುಖ SIT ವರದಿ ಆದಷ್ಟು ಬೇಗ ಬರಬೇಕು ಅನ್ನುವಂಥದ್ದು ವಿಪಕ್ಷಗಳ ಆಗ್ರಹ ಆಗಿದೆ. ಯಾಕೆಂದರೆ ಪ್ರತಿನಿತ್ಯವೂ ಕೂಡ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ನಡೀತಾ ಇದೆ ಅಂತೇಳಿ. ನೋಡಿ, ಹಿಂದೆಯೂ ಕೂಡ ನಾನು ಹೇಳಿದ್ದೆ, ಆ ಮುಸುಕುದಾರಿಯ ಮಂಪರ್ ಪರೀಕ್ಷೆ ಆಗಬೇಕು, ಸತ್ಯಸಂಗತಿಗಳು ಹೊರಗೆ ಬರಬೇಕು ಅಂತ. ಇನ್ನೂ ಅನೇಕರನ್ನ ದಸ್ತಗಿರಿ ಮಾಡಿದ್ದಾರೆ, ವಿಚಾರಣೆ ನಡೀತಾ ಇದೆ. ಆದಷ್ಟು ಬೇಗ ಸತ್ಯಸಂಗತಿಗಳು ಹೊರ ಬರಲಿ ಅಂತ ನಾನು ಆಗ್ರಹಿಸ್ತೇನೆ. ನೀವು ಕೂಡ ಒಬ್ಬರು ಪರೀಕ್ಷೆ ಆಗಬೇಕು ಅಂತ ಆಗ್ರಹ ಮಾಡ್ತೀರಾ, ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಾ ಸರ್ ಅಂತ? ಖಂಡಿತ. ಯಾಕಂದರೆ ತನಿಖೆ ಯಾವ ರೂಪದಲ್ಲಿ ಯಾವ ಸ್ವರೂಪದಲ್ಲಿ ಹೋಗಬೇಕು ಅನ್ನೋದನ್ನು ನಾವು ಹೇಳೋದಲ್ಲ. ಅಗತ್ಯ ಬಿದ್ದಲ್ಲಿ ಏನು ಬೇಕಾದರೂ ಮಾಡಬೇಕು, ಸತ್ಯ ಹೊರಗೆ ತರಬೇಕು ಅನ್ನೋದೇ ನನ್ನ ಆಗ್ರಹ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.
ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿವಾದ ಸೃಷ್ಟಿ ಮಾಡಿದೆ ಈದ್ ಮಿಲಾದ್ನ ಕಾರ್ಯಕ್ರಮ. ಶುಕ್ರವಾರ ಶನಿವಾರ ಬೆಂಗಳೂರಿನಲ್ಲಿ ಈದ್ ಮಿಲಾದ್ ಸಮಾರಂಭದ ಆಯೋಜನೆ ಆಗಿದೆ. ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅತಿ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಆದರೆ ಆ ಕಾರ್ಯಕ್ರಮಕ್ಕೆ ಸೌದಿ ಅರೇಬಿಯಾ, ಇರಾಕ್, ಯೆಮೆನ್ ದೇಶಗಳ ಧರ್ಮ ಗುರುಗಳು ಬರ್ತಾ ಇದ್ದಾರೆ. ಆ ಧರ್ಮ ಗುರುಗಳಿಗೆ ಆಹ್ವಾನವನ್ನು ನೀಡಿದ್ದಾರೆ. ಇಲ್ಲೇ ಎಡವಟ್ಟಾಗಿರೋದು. ವೀಸಾ ನಿಯಮವನ್ನ ಉಲ್ಲಂಘಿಸಿ ಇವರಿಗೆ ಆಹ್ವಾನವನ್ನ ನೀಡಲಾಯ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ ಎಲ್ಲಿ ನಿಯಮ ಉಲ್ಲಂಘನೆ ಆಗುತ್ತೆ, ಏನು ವಿವಾದ ಅಂತ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಅದಕ್ಕಿಂತ ಮುಂಚೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅತಿ ದೊಡ್ಡ ಕಾರ್ಯಕ್ರಮ ಈದ್ ಮಿಲಾದ್ ಸಮಾರಂಭ. ಆ ಕಾರ್ಯಕ್ರಮಕ್ಕೆ ಸೌದಿ ಅರೇಬಿಯಾ, ಯೆಮೆನ್, ಇರಾಕ್ನಿಂದ ಧರ್ಮಗುರುಗಳು ಬರ್ತಾ ಇದ್ದಾರೆ. ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ವೀಸಾ ನಿಯಮವನ್ನು ಉಲ್ಲಂಘಿಸಿ ಇವರಿಗೆ ಆಹ್ವಾನವನ್ನ ನೀಡಿದ್ರ ಅನ್ನುವಂಥ ಪ್ರಶ್ನೆ ಇದೆ. ನೋಡಿ, ಇವರೆಲ್ಲರೂ ಕೂಡ ಬೇರೆ ದೇಶಗಳಿಂದ ಬರ್ತಾ ಇರುವಂತಹ ಧರ್ಮಗುರುಗಳು. ಯೆಮೆನ್ನಿಂದ ಬರ್ತಾ ಇರುವಂಥವರು, ಇರಾಕ್ನಿಂದ ಬರ್ತಾ ಇರುವಂಥವರು, ಸೌದಿ ಅರೇಬಿಯಾದಿಂದ ಬರ್ತಾ ಇರೋರು. ಇಲ್ಲಿ ಬಂದು ಇವರಿಂದ ಉಪದೇಶ, ಧರ್ಮ ಪ್ರಚಾರ, ಧರ್ಮದ ಬಗ್ಗೆ ಇವರ ಮಾತುಗಳು. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಲಾಗಿದೆ. ಇವರನ್ನ ಆಹ್ವಾನಿಸಲಾಗಿದೆ. ಇಲ್ಲಿ ವೀಸಾ ನಿಯಮ ಉಲ್ಲಂಘನೆ ಆಗಿದೆ ಅನ್ನುವಂತಹ ವಿಚಾರ. ವೀಸಾ ನಿಯಮ ಉಲ್ಲಂಘನೆ ಮಾಡಿ ಧರ್ಮಗುರುಗಳಿಗೆ ಆಹ್ವಾನ ನೀಡಿರುವಂತಹದ್ದು ಇದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ವೀಸಾ ನಿಯಮ ಉಲ್ಲಂಘನೆ ಮಾಡಿ ಈ ರೀತಿ ಬೇರೆ ದೇಶದಿಂದ ಧರ್ಮಗುರುಗಳನ್ನ ಕರೆಸಬಹುದಾ? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೋಡಿ, ವೀಸಾ ನಿಯಮನ ಉಲ್ಲಂಘಿಸಿ ಈದ್ ಮಿಲಾದ್ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಯ್ತಾ? ಇವರಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಯಾವುದು ಕೂಡ ಸಂಬಂಧ ಇಲ್ವಾ? ಅಧಿಕಾರದಲ್ಲಿ ಇದ್ದೀವಿ ಅಂದ ಮಾತ್ರಕ್ಕೆ ಏನು ಬೇಕಾದರೂ ಮಾಡಬಹುದಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ವೀಸಾ ನಿಯಮಗಳನ್ನ ಗಾಳಿಗೆ ತೂರಿ ಈ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಯ್ತಾ? ಅದರಲ್ಲೂ ಮುಖ್ಯಮಂತ್ರಿಗಳು ಭಾಗಿಯಾಗುವಂತ ಕಾರ್ಯಕ್ರಮ ಇದು. ಮುಖ್ಯಮಂತ್ರಿಗಳು ಭಾಗಿಯಾಗುವಂತ ಕಾರ್ಯಕ್ರಮದಲ್ಲಿ ರೂಲ್ಸ್ ಬ್ರೇಕ್, ಶಿಷ್ಟಾಚಾರ ಪಾಲನೆ ಇಲ್ಲ. ಕಾರ್ಯಕ್ರಮಕ್ಕೆ ಸಚಿವ ಜಮೀರ್ ಅಹಮದ್ ಅವರ ಉಸ್ತುವಾರಿ. ಇದಕ್ಕೆ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯ ಅವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಸಿಎಂ ಸಾಹೇಬರು ಭಾಗಿಯಾಗುವಂತ ಕಾರ್ಯಕ್ರಮದಲ್ಲೇ ರೂಲ್ಸ್ ಬ್ರೇಕ್. ಯಾವ ರೀತಿ ರೂಲ್ಸ್ ಬ್ರೇಕ್? ವೀಸಾ ನಿಯಮ ಉಲ್ಲಂಘನೆ. ವೀಸಾ ನಿಯಮ ಉಲ್ಲಂಘಿಸಿ ಈದ್ ಮಿಲಾದ್ ಕಾರ್ಯಕ್ರಮದ ಆಯೋಜನೆ, ವೀಸಾ ನಿಯಮಗಳನ್ನ ಗಾಳಿಗೆ ತೂರಿ ಆಯೋಜನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ತಾವೀಗ ಏನು ಫೋಟೋ ನೋಡ್ತಾ ಇದ್ದೀರಲ್ಲ, ಇವರೆಲ್ಲರೂ ಸೇರಿ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಕೊಟ್ಟಿರೋದು. ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ಬರಬೇಕು ಸಿದ್ದರಾಮಯ್ಯ ಸಾಹೇಬ್ರೆ ಅಂತ ಹೇಳಿ. ಜಮೀರ್ ಅಹಮದ್ ಹಾಗೇನೆ ಮುಸ್ಲಿಂ ಸಮುದಾಯದ ಹಲವು ಮುಖಂಡರು ಅಲ್ಲಿದ್ದಾರೆ. ಇವರೆಲ್ಲರೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಈದ್ ಮಿಲಾದ್ ಸಮಾರಂಭಕ್ಕೆ ಬರಬೇಕು ಅಂತ ಹೇಳಿ ಆಹ್ವಾನವನ್ನ ನೀಡಿದ್ದಾರೆ. ನೋಡಿ, ಒಂದ್ ಕಡೆ 4 ಜನ ಈ ಧರ್ಮ ಗುರುಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಇವರೇ ಈಗ ಈ ಈದ್ ಮಿಲಾದ್ ಸಮಾರಂಭಕ್ಕೆ ಬರ್ತಾ ಇರೋರು. ಇರಾನ್ನಿಂದ, ಇರಾಕ್ನಿಂದ, ಸೌದಿ ಅರೇಬಿಯಾದಿಂದ, ಯೆಮೆನ್ನಿಂದ, ಅಲ್ಲಿಂದ ಈ ಧರ್ಮ ಗುರುಗಳು ಬರ್ತಾ ಇದ್ದಾರೆ. ಇಲ್ಲಿಯೇ ವೀಸಾ ನಿಯಮ ಉಲ್ಲಂಘನೆ ಆಗಿರೋದು. ಇವರನ್ನ ವೀಸಾ ನಿಯಮ ಉಲ್ಲಂಘನೆ ಮಾಡಿ ಇಲ್ಲಿ ಕರೆಸ್ತಾ ಇರೋದು, ಆಹ್ವಾನ ನೀಡಿರೋದು. ಈ ಕಡೆ
ಪ್ಯಾಲೇಸ್ ಗ್ರೌಂಡ್ನಲ್ಲಿ ಆ ಈದ್ ಮಿಲಾದ್ ಸಮಾರಂಭ ಏನು ನಡೀತಾ ಇದೆ 2 ದಿನ, ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ. ಸಚಿವ ಜಮೀರ್ ಅಹಮದ್ ಇದರ ಉಸ್ತುವಾರಿಯನ್ನ ವಹಿಸಿದ್ದಾರೆ. ಇವನ್ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಆಹ್ವಾನವನ್ನ ನೀಡಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಹೇಗೆ ನಿಯಮ ಉಲ್ಲಂಘನೆ ಆಗುತ್ತೆ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ವೀಕ್ಷಕರೇ. ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ವೀಸಾ ನಿಯಮ ಏನು ಹೇಳುತ್ತೆ, ಫಾರಿನ್ ಟೂರಿಸ್ಟ್ ಆಕ್ಟ್ ಏನು ಹೇಳುತ್ತೆ, ಅವುಗಳನ್ನ ಇಲ್ಲಿ ಉಲ್ಲೇಖ ಮಾಡುತ್ತೀವಿ ನಾವು. ಆ ಪ್ರಕಾರವಾಗಿ ಇಲ್ಲಿ ವೀಸಾ ನಿಯಮ ಉಲ್ಲಂಘನೆ ಆಗಿರುವಂತಹದ್ದು. ಇಲ್ಲ, ಪ್ರತಿ ವರ್ಷ ಜಶ್ನೆ ಮಿಲಾದುನ್ ನಬಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮಾಡ್ತಾಯಿದ್ದಾರೆ. ಈ ಬಾರಿ ನಾವೇನು ಮಾಡಿದ್ವಿ, 1500 ವರ್ಷ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಎಲ್ಲ ಗುರುಗಳೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಈಗ 3 ಪಂಗಡದಲ್ಲಿ ಮಾಡ್ತಾಯಿದ್ರು ನಾವು. ನಮ್ಮ YMCL ಒಂದು ಮಾಡ್ತಾಯಿದ್ರು, ಖಾದ್ರಿಯಾ ಮಸ್ಜಿದಲ್ಲಿ ಮಾಡ್ತಾಯಿದ್ರು, ನಾನು ಒಂದು ಮಾಡ್ತಾಯಿದ್ರು. ಈ ಬಾರಿ ಎಲ್ಲ ಒಟ್ಟಾಗಿ ಒಂದೇ ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡುವಂಥ ತೀರ್ಮಾನ ಮಾಡಿ ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಭಾಳಷ್ಟು ಗುರುಗಳು ಬರ್ತಾವ್ರೆ, ಇಡೀ ನಮ್ಮ ದೇಶದಲ್ಲಿರೋರು ಎಲ್ಲ ಗುರುಗಳು ಬರ್ತಾವ್ರೆ. ಆಗ ಮಕ್ಕಾ ಮದೀನಾ ಆ ಗುರುಗಳನ್ನು ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಕನಿಷ್ಠ ಒಂದು 3 ಇಂದ 4 ಲಕ್ಷ ಜನ ಸೇರ್ಬೋದು ಅಂತ ನಿರೀಕ್ಷೆ. ವಾಲಂಟ್ರಿ ಅವ್ರಾಗ ಅವ್ರು ಬರಬೇಕು. ಯಾರಿಗೂ ನಾವು ವೆಹಿಕಲ್ ವ್ಯವಸ್ಥೆ ಮಾಡ್ತಾಯಿಲ್ಲ, ಏನೇನು ವ್ಯವಸ್ಥೆ ಮಾಡ್ತಾಯಿಲ್ಲ. ಪ್ರತಿ ವರ್ಷ ತಾವು ನೋಡಿರ್ಬೋದು ಜಶ್ನೆ ಮಿಲಾದುನ್ ನಬಿ ಯಾವ ಥರ ನಡೀತದೆ ತಾವು ನೋಡಿರ್ಬೋದು. 3 ಕಡೆ ಮಾಡ್ತಾಯಿದ್ರು. ಈ ಬಾರಿ ಎಲ್ಲ ಸೇರಿ ಒಂದೇ ಕಡೆ ಮಾಡಬೇಕಾದ ಕಾರಣ ಅಂದರೆ ಈ 1.5 ವರ್ಷ ಮಿಲಾದುನ್ ನಬಿ ಇದ್ದಿದ್ದ ಕಾರಣಕ್ಕೆ 1500 ವರ್ಷ ಆ ಕಾರಣಕ್ಕೆ ಒಂದೇ ಕಡೆ ಮಾಡಬೇಕಂತ ಎಲ್ಲ ಒಟ್ಟಾಗಿ ಈ ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತಾಯಿದ್ದೀವಿ. 5ನೇ ತಾರೀಕು ಸಂಜೆ 4 ಗಂಟೆಗೆ. ಒಂದೇ ಕಡೆ ಸೇರ್ತಾ ಇರೋದಕ್ಕೆ ಏನಾದರೂ ಸಂದೇಶ ಇದೆಯಾ? ಸಂದೇಶ ಅಂತ ಇಲ್ಲ, ಒಟ್ಟಾಗಿ ಮಾಡ್ತಾಯಿದ್ವಿ. ಎಲ್ಲ 3 ಪಂಗಡದಲ್ಲಿ ಮಾಡ್ತಾಯಿದ್ರು. 3 ಜನ ಸೇರಿ ಸಪ್ರೇಟ್ ಮಾಡ್ತಾಯಿದ್ರು. ಒಂದು ನಮ್ಮ ಗೋರಿಪಳ್ಳಿಯಿಂದ, ನಮ್ಮ ಶಾಮನ ಗಾರ್ಡನಿಂದ ಒಂದು ಕಡೆಯಿಂದ ಮಾಡ್ತಾಯಿದ್ರು. ಆಮೇಲೆ ನಾನು ಅಂತ ಟ್ಯಾನಿನ್ ರೋಡಿಂದ, ಹೆಬ್ಬಾಳ ಟ್ಯಾನಿನ್ ರೋಡಿಂದ ನಾನು ಅಂತ ಮಾಡ್ತಾಯಿದ್ರು. ಖಾದ್ರಿಯಾ ಮಸ್ಜಿದಲ್ಲಿ ಮಾಡ್ತಾಯಿದ್ರು. ಈ ಬಾರಿ ಎಲ್ಲ 1.5 ವರ್ಷದ ಹಿನ್ನೆಲೆಯಲ್ಲಿ ಎಲ್ಲ 1500 ಇಲ್ಲಿ ಸೇರಿರುವಂಥ ಉದ್ದೇಶ ನಿಮಗೆಲ್ಲರಿಗೂ ಗೊತ್ತಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ 1500ನೇ ಜನ್ಮದಿನ ಈ ವರ್ಷ ಆಗ್ತಾಯಿದೆ. ಅದಕ್ಕೆ ಇಡೀ ಜಾಗತಿಕ ಮಟ್ಟದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಮೀಲಾದುನ್ ನಬಿ ಅಂದರೆ ಜನ್ಮದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬ್ಯಾಂಗ್ಳೂರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ವಿದ್ವಾಂಸರು ಭಾಗವಹಿಸುವಂತಹ ಮಕ್ಕಾ, ಮದೀನಾ, ಯಮನ್, ಜೋರ್ಡಾನ್, ಬಾಗ್ದಾದ್ ಮುಂತಾದ ಕಡೆಗಳಿಂದ ಹಾಗೂ ಭಾರತದ ಪ್ರಸಿದ್ಧ ಸೂಫಿ ಸಂತರು, ಉಲಮಾಗಳು ಭಾಗವಹಿಸುವಂಥ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿದೆ. ಸೆಪ್ಟೆಂಬರ್ 5 ಶುಕ್ರವಾರ 3 ಗಂಟೆಗೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆಯಲಿಕ್ಕಿರೋದು. ಆ ಕಾರ್ಯಕ್ರಮಕ್ಕಾಗಿ ಇವತ್ತು ಅದರೆಲ್ಲ ಉಸ್ತುವಾರಿ ವಹಿಸಿಕೊಂಡಿರುವಂಥ ನಮ್ಮ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಸಚಿವರಾದಂಥ BZ ಜಮೀರ್ ಸಾಬ್ರು ಇವತ್ತು ಬಂದಿದ್ದರು. ನಿರಂತರ ಈ ಕಾರ್ಯಕ್ರಮದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಇದಕ್ಕೆ ಬೇಕಾದಂತೆಲ್ಲ ವ್ಯವಸ್ಥೆಗಳು ಮಾಡ್ತಾಯಿದ್ದಾರೆ. ಅದರೊಟ್ಟಿಗೆ ನಮ್ಮ ಸಚಿವರಾದಂಥ ರಹೀಮ್ ಖಾನ್ ಸಾಬ್ರಿದ್ದಾರೆ, ಜಬ್ಬಾರ್ ಸಾಬ್ರು, ನಸೀರ್ ಅಹಮದ್ ಪೊಲಿಟಿಕಲ್ ಸೆಕ್ರೆಟರಿ, ಎಲ್ಲ ಮುಸ್ಲಿಂ ನಾಯಕರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್ ಗಮನಿಸ್ತಾ ಇದ್ದೀವಿ, ಜೋರ್ಡಾನಿಂದ, ಬಾಗ್ದಾದಿಂದ, ಇರಾಕಿಂದ, ಯೆಮೆನ್ನಿಂದ, ಸೌದಿ ಅರೇಬಿಯಾದಿಂದ ಧರ್ಮಗುರುಗಳು ಬರ್ತಾ ಇದ್ದಾರೆ. ವೀಸಾ ನಿಯಮ ಉಲ್ಲಂಘಿಸಿ ಇವರನ್ನ ಆಹ್ವಾನಿಸಿದ್ರ ಅನ್ನುವಂಥ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಈ ರೀತಿಯ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಬೇರೆ ದೇಶದಿಂದ ಇಲ್ಲಿ ಕರೆಸೋದು ವಿವಾದಕ್ಕೆ ಕಾರಣ ಆಗೋದು, ಸಮಾಜದ ಸ್ವಾಸ್ಥ್ಯ ಹಾಳಾಗೋದು. ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಹಲವು ಉದಾಹರಣೆಗಳು ನಮ್ಮ ಕಣ್ಣೆದುರುಗಡೆ ಇದೆ. ಬರುವಂಥ ಧರ್ಮಗುರು ಆ ಧರ್ಮ ಪ್ರಚಾರ ಮಾಡುವಾಗ ಎಡವಟ್ಟಿನ ಹೇಳಿಕೆಯನ್ನು ಕೊಟ್ಟು ಬಿಡೋದು, ಅದು ಬೇರೆ ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಗೋದು, ಅದಕ್ಕೆ ವೇದಿಕೆಯನ್ನು ಸರ್ಕಾರವೇ ಮಾಡಿಕೊಡೋದು. ಎಂಥ ದುರಂತ ನೋಡಿ. ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಎಸ್ ಶ್ರೀಪಾದ್, ಖಂಡಿತವಾಗಲೂ ಕೂಡ ಇದೇ ಶುಕ್ರವಾರ ಶನಿವಾರ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಒಂದು ಸಮಾವೇಶ, ಅದರಲ್ಲೂ ಕೂಡ ಈದ್ ಮಿಲಾದ್ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯ ಅವರು ಕೂಡ ಭಾಗವಹಿಸಲಿದ್ದಾರೆ. ಆದರೆ ಒಂದು ಹಂತದಲ್ಲಿ ಈ ಕಾರ್ಯಕ್ರಮದಲ್ಲಿ ಬಹುದೊಡ್ಡ ಟ್ವಿಸ್ಟ್ ಅಂತಂದರೆ ಬೇರೆ ದೇಶಗಳಿಂದ, ಅದರಲ್ಲೂ ಕೂಡ ಇರಾನ್, ಇರಾಕ್, ಸೌದಿ ಅರೇಬಿಯಾ ದೇಶಗಳಿಂದ ಧರ್ಮ ಪ್ರಚಾರಕರು, ಧರ್ಮಗುರುಗಳು ಬಂದು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಅನ್ನುವಂಥ ಅಪ್ಡೇಟ್ ಕೂಡ ಈಗ ಲಭ್ಯ ಆಗ್ತಾ ಇದೆ. ಅದರಲ್ಲೂ ಕೂಡ ಆ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದ ಉಸ್ತುವಾರಿಯನ್ನು ಸಚಿವ ಜಮೀರ್
ಜಮೀರ್ ಅಹಮದ್ ಅವರು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯ ಲಭ್ಯ ಆಗ್ತಾ ಇರುವಂಥದ್ದು. ಫಾರಿನರ್ಸ್ ಆ್ಯಕ್ಟ್ ಅಡಿಯಲ್ಲಿ ಬರುವಂತಹ ವೀಸಾವನ್ನು ಪಡೆದುಕೊಂಡು ಯಾರು ಬರ್ತಾರೆ, ಅವ್ರು ಬಂದಂಥವರು ಧರ್ಮಗುರುಗಳು, ಯಾವುದೇ ರೀತಿಯಾದಂತಹ ಧರ್ಮ ಪ್ರಚಾರಕರಾಗಬಾರ್ದು, ಜೊತೆಗೆ ಯಾವುದೇ ಧರ್ಮದ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಬಾರ್ದು ಅನ್ನುವಂಥ ನಿಯಮ ಇದೆ. ಆ ನಿಯಮದ ಪ್ರಕಾರ ಯಾರು ಕೂಡ ಆ ರೀತಿಯಾಗಿ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಬಾರ್ದು ಅನ್ನುವಂಥದ್ದು ಆ ಕಟ್ಟಾಜ್ಞೆ ಇದೆ. ಅದನ್ನು ಉಲ್ಲಂಘನೆ ಈ ಹಿಂದೆ ಹಲವಾರು ಬಾರಿ ಮಾಡಿದ್ರು. ಈ ಬಾರಿ ಕೂಡ ಅದರಲ್ಲೂ ಕೂಡ CM ಸಿದ್ದರಾಮಯ್ಯನವರು ಭಾಗವಹಿಸಬೇಕಾದಂತಹ ಕಾರ್ಯಕ್ರಮಕ್ಕೆ ಇವರೆಲ್ಲ ಬರ್ತಾ ಇದ್ದಾರೆ ಅನ್ನುವಂತಹ ಹಂತದಲ್ಲಿ ಈಗಾಗಲೇ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ವಿಚಾರದ ಬಗೆಗೆ ಗಿರೀಶ್ ಭಾರದ್ವಾಜ್ ಅನ್ನುವಂತಹ ವಕೀಲರು ಈಗಾಗಲೇ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ, ದೂರನ್ನು ಕೂಡ ಕೊಟ್ಟಿದ್ದಾರೆ. ಫಾರಿನರ್ಸ್ ಆ್ಯಕ್ಟ್ ಅಡಿಯಲ್ಲಿ ಯಾವುದೇ ಧರ್ಮ ಪ್ರಚಾರಕರು ಕೂಡ ಧರ್ಮಗುರುಗಳು ಕೂಡ ಬರಬಾರ್ದು, ಬಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಾರ್ದು ಅನ್ನುವಂಥ ಹಂತದಲ್ಲಿ ಅವರು ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಈ ಹಿಂದೆ ನಡೆದಂಥ ಘಟನೆಯಲ್ಲಿ ಸುಮಾರು 19 ದೇಶದಿಂದ ಧರ್ಮ ಪ್ರಚಾರಕರು ಧರ್ಮಗುರುಗಳು ಬಂದಿರ್ತಾರೆ. ಬಂದಂಥ ಹಂತದಲ್ಲಿ ಅವರು ಹೋದಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಹೋಗಿರುವಂಥದ್ದು ಗುಪ್ತವಾಗಿರುತ್ತೆ. ಹಾಗಾಗಿ ಆಂತರಿಕ ಭದ್ರತಾ ನಿಯಮಗಳೇನಿರ್ತವೆ, ವಿಚಾರಗಳೇನಿರ್ತವೆ, ಅದು ಇಲ್ಲಿ ಹಿನ್ನಡೆಯಾಗುತ್ತೆ. ಪೊಲೀಸ್ ದೃಷ್ಟಿಯಿಂದಾಗಿರ್ಬೋದು, ಇಲಾಖೆಯ ದೃಷ್ಟಿಯಿಂದಾಗಿರ್ಬೋದು, ನಮ್ಮ ದೇಶದ ಆಂತರಿಕ ಭದ್ರತಾ ವಿಚಾರಗಳು ಬೇರೆ ದೇಶಗಳಿಗೆ ಹೋಗುತ್ತೆ. ಜೊತೆಗೆ ಅವ್ರ ಓಡಾಟ ಏನಿರುತ್ತೆ ಆ ಓಡಾಟ ಕಂಪ್ಲೀಟ್ ಆಗಿ ಅದು ಗುಪ್ತವಾಗಿರುತ್ತೆ, ಎಲ್ಲೂ ಕೂಡ ಅವ್ರು ಹೇಳ್ಕೊಳ್ಳೋದಿಲ್ಲ. ಜೊತೆಗೆ ಅಲ್ಲಿ ಏನಾಗುತ್ತೆ ಅನ್ನೋ ವಿಚಾರಗಳನ್ನು ಕೂಡ ಎಲ್ಲೂ ಕೂಡ ಪ್ರಸ್ತಾಪ ಮಾಡೋದಿಲ್ಲ. ಬೇರೆ ಕಡೆಗೆ ಹೋಗಿ ಅದನ್ನು ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಬೇರೆ ದೇಶಕ್ಕೆ ನಮ್ಮ ಕೆಲವು ವಿಷಯಗಳನ್ನ ಅವರು ಕಳಿಸುವಂಥ ಸಂದರ್ಭಗಳಿರುತ್ತೆ. ವೀಸಾ ನಿಯಮ ಉಲ್ಲಂಘನೆ ಹೇಗೆ ಆಯಿತು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ನಿಯಮ ಉಲ್ಲಂಘನೆ ಹೇಗೆ? ಯಾವುದೇ ವೀಸಾ ಪಡೆದರೂ ಕೂಡ ಧರ್ಮ ಪ್ರಚಾರವನ್ನ ಮಾಡುವಂತಿಲ್ಲ. ಬೇರೆ ದೇಶದಿಂದ ನೀವು ವೀಸಾ ತಗೊಂಡು ಬರ್ತೀರಾ ನಮ್ಮ ದೇಶಕ್ಕೆ, ಬನ್ನಿ. ಆದರೆ ಆ ವೀಸಾ ಟೂರಿಂಗ್ ಪರ್ಪಸ್ ಆಗಿರಬೇಕು ಹೊರತಾಗಿ ಇಲ್ಲಿ ಬಂದು ಧರ್ಮ ಪ್ರಚಾರ ಮಾಡುವಂತಿಲ್ಲ, ದೇಶದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತಿಲ್ಲ. ಫಾರಿನರ್ಸ್ ಆಕ್ಟ್ ಅಡಿ ಇದಕ್ಕೆಲ್ಲ ಅವಕಾಶವೇ ಇಲ್ಲ. ಇಷ್ಟಾದರೂ ನಿಯಮ ಉಲ್ಲಂಘಿಸಿ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಲಾಗಿದೆ. ಮಾಡಲಿ, ಇವ್ರು ಹೆಂಗ್ ಬರ್ತಾರೆ ಇಲ್ಲಿ ಧರ್ಮ ಪ್ರಚಾರಕ್ಕೆ? ನಿಯಮ ಉಲ್ಲಂಘನೆ ಹೇಗೆ ಮಾಡ್ತಾರೆ? ಅದಕ್ಕೆ ಮುಖ್ಯಮಂತ್ರಿಗಳೇ ಇರುವಂಥ ಕಾರ್ಯಕ್ರಮದಲ್ಲಿ ಹೇಗೆ ಅವಕಾಶ ಮಾಡಿಕೊಡ್ತಾರೆ? ಸೌದಿ ಅರೇಬಿಯಾ, ಇರಾಕ್, ಯೆಮನ್, ಜೋರ್ಡಾನ್, ಬಾಗ್ದಾದ್ ಈ ಎಲ್ಲ ಕಡೆಯಿಂದ ಧರ್ಮಗುರುಗಳು ಬರ್ತಾ ಇದ್ದಾರೆ. ಈಗ ಇದೇ ವಿಚಾರವನ್ನ ಇಟ್ಕೊಂಡು ಇಂಥವರ ವಿರುದ್ಧ ಕ್ರಮ ತಗೋಬೇಕು ಅಂತ ಆಗ್ರಹಿಸಿ ಸರ್ಕಾರಕ್ಕೆ ವಕೀಲ ಗಿರೀಶ್ ಭಾರದ್ವಾಜ್ ಪತ್ರವನ್ನ ಬರೆದಿದ್ದಾರೆ. ಬನ್ನಿ, ಸ್ವತಃ ವಕೀಲ ಗಿರೀಶ್ ಭಾರದ್ವಾಜ್ ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗಿರೀಶ್ ಭಾರದ್ವಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿ ವೀಸಾ ನಿಯಮ ಉಲ್ಲಂಘನೆ ಹೇಗೆ ಆಗುತ್ತೆ, ಏನ್ ಹೇಳ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾವು? ಸರ್, ಒಂದು ಈ ಕಾರ್ಯಕ್ರಮಕ್ಕೆ ಆಯೋಜನೆಗೆ ನನಗೆ ವಿರೋಧ ಇಲ್ಲ. ಫಸ್ಟ್ ಪ್ರಿಲಿಮಿನರಿ ಕ್ಲಾರಿಫಿಕೇಶನ್. ಎರಡನೇದು, ಭಾರತದ ವೀಸಾ ನಿಯಮದ ಅನುಸಾರ ಯಾವುದೇ ಫಾರಿನರ್ ಈ ದೇಶದಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರೀಚ್ ಪ್ರಾಪಗೇಟ್ ಮಾಡುವ ಹಾಗಿಲ್ಲ ಅನ್ನುವಂಥದ್ದು, ಅಥವಾ ಭಾಷಣ ಮಾಡುವಂತ ಇಲ್ಲ ಅಂತಂಥದ್ದು ಕಾನೂನು. ಈಗ ಈ ಕಾನೂನು ಹಿನ್ನೆಲೆಯಲ್ಲಿ ಬಹಳ ಈ ತರ ಹಿಂದೆ ಆದಂತ ಕಾರ್ಯಕ್ರಮಗಳಿಗೆ ಪೊಲೀಸರು ಅನುಮತಿ ಕೊಟ್ಟಿಲ್ಲ ಅಥವಾ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಹಿಂದೆ ತಮಗೆ ನೆನಪಿದ್ರೆ 3 ತಿಂಗಳ ಕೆಳಗೆ ಅದೇ ಕಾಲೇಜ್ ಗ್ರೌಂಡ್ ನಲ್ಲಿ ಪ್ರೇ ಫಾರ್ ಇಂಡಿಯಾ ಅಂತ ಒಂದು ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಹೌದು, ಫಾರಿನರ್ ಅನುಮತಿ ಇಲ್ಲ ಅಂತ ಹೇಳಿ ಪೊಲೀಸರು ಆಯೋಜನೆಯನ್ನು ಕ್ಯಾನ್ಸಲ್ ಮಾಡಿಸಿದ್ರು. ಈಗಿರುವಂತ ಪ್ರಶ್ನೆ ಕಾರ್ಯಕ್ರಮ ನಡೆಯುವ ಬಗ್ಗೆ ಅಲ್ಲ. ಒಂದು, ವೀಸಾ ನಿಯಮದ ಪ್ರಕಾರ ಅವ್ರು ಯಾವ ವೀಸಾಲ್ ಬಂದ್ರು ಕೂಡ ಈ ದೇಶದಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಇಲ್ಲ. ಅದು ಬಹಳ ಕ್ಲಿಯರ್ ಇದೆ ಫಾರಿನರ್ಸ್ ಆಕ್ಟ್ ಕೆಳಗೆ. ಹಾಗಾಗಿ ಅದ್ರ ಉಲ್ಲಂಘನೆ ಆಗಬಾರ್ದು ಅಂತ ಹೇಳಿ ನಾನು FR ಅವ್ರಿಗೂ ಬರ್ದಿದ್ದೀನಿ, ಕೇಂದ್ರ ಗೃಹ ಇಲಾಖೆಗೂ ಬರ್ದಿದ್ದೀನಿ, ಮತ್ತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೂ ಬರ್ದಿದ್ದೀನಿ ಪತ್ರ. ಸೊ ಈಗ ಅವರು ಕ್ರಮ ತಗೋಬೇಕು. ವೀಸಾ ಉಲ್ಲಂಘನೆ ಆಗದಿರೋ ನೋಡೋ ಜವಾಬ್ದಾರಿ ಅವ್ರ ಮೇಲಿದೆ. ತಾವು PIL ಹಾಕಿ ಸ್ಟೇ ತರಿಸುವಂತ ಪ್ರಯತ್ನ ಏನಾದ್ರು ಆಗ್ಬೋದಾ? ಅಲ್ಲ, ಈಗ ಪೊಲೀಸರು ಹಿಂದೆ ಎಲ್ಲ ಬಹಳ ಏನಾಗಿದೆ, ಪೊಲೀಸರು ಇಂಥ ಘಟನೆಗಳು ನಡೆದಾಗ, ಉಲ್ಲಂಘನೆ ಆದಾಗ ಅವರೇ ನಿಲ್ಸಿದ್ದಾರೆ. ನನಗೆ ವಿಶ್ವಾಸ ಇದೆ ಪೊಲೀಸರು ಈ ಸರಿ ಕೂಡ ವೀಸಾ ನಿಯಮಗಳು ಉಲ್ಲಂಘನೆ ಆಗದಿರೋ ನೋಡ್ಕೊಳ್ತಾರೆ ಅಂತ. ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದೀರಿ ಗಿರೀಶ್ ಭಾರದ್ವಾಜ್ ಅವರೇ? ಒಂದು, ಫಾರಿನರ್ಸ್ ಆಕ್ಟ್ ಕಾನೂನು ರೀತಿ ಅವಕಾಶ ಇಲ್ಲ. ಎರಡನೇದು, ಈ ತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅವ್ರು ಪಾಲ್ಗೊಳ್ಳಿ ಕಾನೂನು ಒಪ್ಪಲ್ಲ. ಹಾಗಾಗಿ ಇದನ್ನ ಗಮನ ಹರಿಸಬೇಕು ಅಂತ FR ಅವ್ರಿಗೆ ಬರ್ದಿದ್ದೀನಿ. ಯಾಕಂದ್ರೆ ಫಾರಿನರ್ಸ್ ಬಂದವರು ಮೇಲೆ ನಿಗಾ ಇಡುವಂತ ಕೆಲಸ FR ಅವ್ರದ್ದಾಗಿರುತ್ತೆ. ಹಾಗಾಗಿ ಪೊಲೀಸರು ಮತ್ತೆ ಸ್ಟೇಟ್ ಲಾ ಅಂಡ್ ಆರ್ಡರ್ ಇಂಪ್ಲಿಮೆಂಟ್ ಮಾಡೋದು ಇವರಾಗಿರೋ ಕಾರಣಕ್ಕೆ ಇವರಿಗೂ ಅದ್ರ ಕಾಪಿ ಮಾರ್ಕ್ ಮಾಡಿದ್ದೀನಿ. ಮತ್ತೆ ಈ ಉಲ್ಲಂಘನೆ ಆಗಬಾರ್ದು ಅಂತ ಅನ್ನೋ ರೀತಿ ನೀವು ನೋಡಬೇಕು ಅಂತ ಹೇಳಿ ಪತ್ರದಲ್ಲಿ ಬರ್ದಿದ್ದೀನಿ. ತಮಗೇನಾದ್ರು ರಿಪ್ಲೈ ಬಂತಾ?
ಅಲ್ಲ, ನನಗೇನ್ ರಿಪ್ಲೈ ಬಂದಿಲ್ಲ, ನಾನು ನೋಡ್ತಿದ್ದೀನಿ. ಹಾಗಾಗಿ ಉಲ್ಲಂಘನೆ ಆಗದಿರೋಂಗ್ ಆಯೋಜಕರು ಕ್ರಮ ಜರುಗಿಸಿದ್ರೆ ಒಳ್ಳೇದು ಒಂದು. ಮತ್ತೆ ಪೊಲೀಸರು ಕೂಡ ಈ ವೀಸಾ ನಿಯಮ ಉಲ್ಲಂಘನೆ ಆಗದಿದ್ರೆ ನಮಗೇನು ಸಮಸ್ಯೆ ಇಲ್ಲ. ಓಕೆ ಓಕೆ. ಈಗ ಇರಾಕ್ ಅಥವಾ ಯಮನ್ ಇಂದ ಬಂದು ಇಲ್ಲಿ ಯಾರೋ ಭಾಷಣ ಮಾಡೋದ್ರಿಂದ ಏನೋ ಬಹಳ ವ್ಯತ್ಯಾಸ ಆಗುತ್ತೆ ಅಂತ ನನಗೇನ್ ಅನ್ಸಲ್ಲ. ಮತ್ತೆ ಕಾರ್ಯಕ್ರಮಕ್ಕೂ ನಮಗೆ ವಿರೋಧ ಇರ್ಲಿಕ್ಕೆ ಪ್ರಶ್ನೆನೇ ಬರಲ್ಲ. ಇರುವಂತದ್ದು ಫಾರಿನರ್ಸ್ ಬಗ್ಗೆ ಅಷ್ಟೇ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.